ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ಬುಲ್ಸೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಸಬ್ಕೋ ನಮಸ್ಕಾರಂ, ಅಂದರಿಕಿ ನಮಸ್ಕಾರ್. ಓಕೆ ಫೈನ್. ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಏನಾಗುತ್ತೆ ಅಂತ ಆ್ಯಸ್ ಯೂಶುವಲ್ ಆಗಿ ಹೇಳ್ತೀನಿ. ಎಸ್ಟರ್ಡೇ ಏನು ಹೇಳಿದೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಸ್ಮಾಲ್ ರಿವ್ಯೂ ಕೊಡ್ತೀನಿ. ಓಕೆನಾ ಫೈನ್. ಸೊ ಕಮಿಂಗ್ ಟು ದ ಎಸ್ಟರ್ಡೇ ಆ್ಯಸ್ ಯೂಶುವಲ್ ಆಸ್ ಎ ಸೆಡ್, ಪಾಸ್ಟ್ 2 ಡೇಸ್ದು ಡೇ ಹೈ ಸ್ವೀಪ್ ಆಗಿದೆ. ಡೇ ಹೈ ಸ್ವೀಪ್ ಆದರೆ ಮಾರ್ಕೆಟ್ ನಾಳೆ ರೆಡ್ ಕ್ಯಾಂಡಲ್ ಆಗುತ್ತೆ, ಎಲ್ಲರೂ ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದೆ. ನೀವು ಎಸ್ಟರ್ಡೇ ಅನಾಲಿಸಿಸ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಖಂಡಿತವಾಗ್ಲೂ ನಾನು ರೆಡ್ ಕ್ಯಾಂಡಲ್ ಆಗುತ್ತೆ, ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡಿ ಅಂತ ಎಲ್ರಿಗೂ ಹೇಳಿದ್ದೆ. ಓಕೆ ಫೈನ್. ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಯಾವ್ಯಾವ ಲೆವೆಲ್ಸ್ ಕೊಟ್ಟಿದ್ದೆ ಅಂತಲೂ ಹೇಳ್ಬಿಡ್ತೀನಿ. ನಾನು ನೀಟಾಗಿ ಹೇಳಿದ್ದೆ ಲೆವೆಲ್ಸು. ಅಪ್ಪಿತಪ್ಪಿ ಮಾರ್ಕೆಟ್ ಈ ಜಾಗದಲ್ಲಿ ಮೇಲ್ಗಡೆ ಮೂವ್ ಆಗುತ್ತೆ, ಈ ಜಾಗದಲ್ಲಿ ಮೇಲ್ಗಡೆ ಮೂವ್ ಆದರೆ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳುತ್ತೆ. ಯಾಕಂದರೆ ಇದು ಲಾಂಗ್ ರೆಸಿಸ್ಟೆನ್ಸು. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದನ್ನು ಎಕ್ಸ್ಟೆಂಡ್ ಮಾಡಿ ನೋಡಿದ್ರೆ ಇಲ್ಲೆಲ್ಲ ಫುಲ್ಲು ರೆಸಿಸ್ಟೆನ್ಸ್ ಇದೆ. ಇದು ರೆಸಿಸ್ಟೆನ್ಸ್ ಏರಿಯಾ. ಈ ರೆಸಿಸ್ಟೆನ್ಸ್ ಏರಿಯಾಯಿಂದ ಮಾರ್ಕೆಟು ಸಪೋರ್ಟ್ ತೊಗೊಂಡು ಕೆಳಗಡೆ ಬರುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ಲಿ ಅದೇ ಥರ ಆಯಿತು. ನಾನು ಇನ್ನೊಂದು ವಿಷಯನೂ ಹೇಳಿದ್ದೆ. ಅಪ್ಪಿತಪ್ಪಿ ನೀವು ಈ ಜಾಗದಲ್ಲಿ ಎಲ್ಲಾದರೂ ನಿಮಗೆ ಸೆಲ್ ಸೈಡ್ ಆಪರ್ಚುನಿಟಿ ಸಿಗಲಿಲ್ಲ ಅಂತಂದರೆ ಈ ಜಾಗದಲ್ಲಿ ಆಬ್ವಿಯಸ್ಲಿ ಇದು ಬಂದುಬಿಟ್ಟು ಆರ್ಡರ್ ಬ್ಲಾಕ್ ಆಗಿರುತ್ತೆ. ಈ ಆರ್ಡರ್ ಬ್ಲಾಕ್ ಏನಾದರೂ ಬ್ರೀಚ್ ಆದರೆ ಮಾರ್ಕೆಟು ಮತ್ತೆ ಈ ಆರ್ಡರ್ ಬ್ಲಾಕ್ನೇ ಸಪೋರ್ಟ್ ಥರ ತೊಗೊಂಡು ಮತ್ತೆ ವಾಪಸ್ ರೆಸಿಸ್ಟೆನ್ಸ್ ಥರ ತೊಗೊಂಡು ಮತ್ತೆ ವಾಪಸ್ ಕೆಳಗಡೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತಲೂ ಹೇಳಿದ್ದೆ. ಫಾಲ್ ಆಗುತ್ತೆ ಅಂತ ಹೇಳಿದ್ದಾದಮೇಲೆ ಒಂದು ಲೆವೆಲ್ ಕೂಡ ಮಾರ್ಕ್ ಮಾಡಿದ್ದೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. 24,535 ಆ ಲೆವೆಲಿಂದನೇ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದೇ ಲೆವೆಲ್ ಟಚ್ ಆಗಿ ಮಾರ್ಕೆಟು ರಿಜೆಕ್ಷನ್ ತೊಗೊಂಡಿದೆ. ಸೊ ಓಕೆ, ನಾಳೆ ಫೈನ್ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನಾಳೆ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾನು ಆ್ಯಸ್ ಯೂಶುವಲ್ ಆಗಿ ಹೇಳಿದ್ದೆ, ವೀಕೆಂಡ್ ಆದಾಗ ವೀಕ್ಲಿ ಅನಾಲಿಸಿಸ್, ಮಂತ್ ಎಂಡ್ ಆದಾಗ ಮಂತ್ಲಿ ಅನಾಲಿಸಿಸ್, ಡೇ ಎಂಡ್ ಆದಾಗ ಡೈಲಿ ಅನಾಲಿಸಿಸ್ ಮಾಡಿ. ವೀಕೆಂಡ್ ಆಗಿದೆ, ಸೊ ವೀಕ್ಲಿ ಅನಾಲಿಸಿಸ್ ಮಾಡೋಣ. ಸೊ ವೀಕ್ಲಿ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ಡ್ರಾಯಿಂಗ್ಸ್ನೆಲ್ಲ ರಿಮೂವ್ ಮಾಡಿಬಿಡೋಣ. ಓಕೆನಾ ಫೈನ್. ಐ ವಿಲ್ ರಿಮೂವ್ ಆಲ್ ದ ಮಾರ್ಕಿಂಗ್ಸ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಏನಪ್ಪ ಅಂದರೆ ಕಂಪ್ಲೀಟ್ ವೀಕು ರೆಡ್ ಆಗಿತ್ತು ಮಾರ್ಕೆಟು. ಸೊ ಕಂಪ್ಲೀಟ್ ವೀಕು ರೆಡ್ ಆಗಿರೋದ್ರಿಂದ ಮಾರ್ಕೆಟು ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಸೆಲ್ ಸೈಡ್ ಇನ್ ದಿಸ್ ವೀಕ್ ಆಲ್ಸೋ. ಯಾಕೆ ಸೆಲ್ ಸೈಡ್ ಅಂತಲೂ ಹೇಳ್ಬಿಡ್ತೀನಿ. ವೆಯ್ಟ್ ಎ ಸೆಕೆಂಡ್. ಸೊ ಸೆಲ್ ಸೈಡ್ ಅಂತಂದರೆ ಮಾರ್ಕೆಟು ಬೇರೆ ಎಲ್ಲೂ ಆರ್ಡರ್ ಬ್ಲಾಕ್ ಇಲ್ಲ. ಮಾರ್ಕೆಟಿಗೆ ಇರೋವಂಥ ಒಂದೇ ಒಂದು ಏರಿಯಾ ಬಂದ್ಬಿಟ್ಟು ವೀಕ್ಲಿ ಸ್ವಿಂಗ್ ಏರಿಯಾ ಇದೆ. ವೀಕ್ಲಿ ಸ್ವಿಂಗ್ ಏರಿಯಾ ಬಂದ್ಬಿಟ್ಟು ಇದೊಂದೇ ಜಾಗ. ಇದೇ ಯಾಕೆ ವೀಕ್ಲಿ ಸ್ವಿಂಗ್ ಆಗುತ್ತೆ? ಓಕೆ, ಆ ವಿಷಯ ಬೇಕಂತಂದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ನೀಟಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಬಿಟ್ಟರೆ ಆರ್ಡರ್ ಬ್ಲಾಕ್ ಎಲ್ಲಿದೆ? ಆರ್ಡರ್ ಬ್ಲಾಕ್ ಇರೋ ಒಂದೇ ಒಂದು ಜಾಗ ಬಂದ್ಬಿಟ್ಟು ಇದು, ಈ ವ್ಯಾಕ್ಯೂಮ್ ಬ್ಲಾಕ್. ದಿಸ್ ಈಸ್ ದ ಓನ್ಲಿ ಆರ್ಡರ್ ಬ್ಲಾಕ್ ಪೆಂಡಿಂಗ್ ಇನ್ ದಿಸ್ ಎಂಟೈರ್ ಏರಿಯಾ. ಇದು ಬಿಟ್ಟರೆ ನಮಗೆ ರೆಸಿಸ್ಟೆನ್ಸ್ ಏರಿಯಾ ಅಂತ ಉಳ್ಕೊಂಡಿರೋ ಏರಿಯಾ ಬಂದುಬಿಟ್ಟು ಎಕ್ಸಾಕ್ಟ್ಲಿ ಇದೆ. ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಕೂಡ ಇದೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಈ ಜಾಗದಿಂದನೇ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಮತ್ತು ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಮತ್ತು ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಮತ್ತು ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಮತ್ತು ಮೋಸ್ಟ್ಲಿ ವೀಕ್ಲಿ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಇಲ್ಲಿ ತನಕ ಬಂದು ಈ ಜಾಗನ ಸ್ವೀಪ್ ಮಾಡಿಕೊಂಡು ಮತ್ತೆ ಮೇಲಕ್ಕೆ ಹೋಗುತ್ತೆ. ಸ್ವೀಪ್ ಆದರೆ ಹೆಂಗೆ ಮಾಡುತ್ತೆ ಇನ್ನು ನೋಡಿ. ಇದು ಸ್ವೀಪ್, ಇದನ್ನು ಸ್ವೀಪ್ ಅಂತಾರೆ. ಸೊ ಇದು ಸ್ವೀಪ್ ನೋಡಿ. ಈ ಜಾಗದಲ್ಲಿರೋ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಸ್ವೀಪ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ. ಅದೇ ಥರ ಈ ಜಾಗದಲ್ಲಿರೋ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಸ್ವೀಪ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ. ಓಕೆ, ಲೆಟ್ ಮಿ ಗೋ ಟು ದ ಡೈಲಿ ಅನಾಲಿಸಿಸ್. ನಾವು ಡೈಲಿ ಅನಾಲಿಸಿಸನ್ನು ಯಾವಾಗ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಹತ್ರ ಡೈಲಿ ಆರ್ಡರ್ ಬ್ಲಾಕ್ ಒಂದಿದೆ, ಮತ್ತು ಡೈಲಿ ಆರ್ಡರ್ ಬ್ಲಾಕ್ ಒಂದಿದೆ, ವೀಕ್ಲಿ ಡೌನ್ ಸೈಡ್ ಮೂವ್ ಇದೆ. ಸೊ ಡೈಲಿ ಆರ್ಡರ್ ಬ್ಲಾಕು ಮತ್ತು ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್ ಮಾರ್ಕ್ ಮಾಡ್ಕೊಳ್ಳೋಣ. ಡಿಮ್ಯಾಂಡ್ ಝೋನ್ ಅಂತ ಮಾರ್ಕ್ ಮಾಡಿಕೊಂಡ್ರೆ ಈಗ ಮಾರ್ಕೆಟ್ ಹತ್ರ ಉಳ್ಕೊಂಡ್ರೆ ಒಂದೇ ಒಂದು ಡಿಮ್ಯಾಂಡ್ ಝೋನ್ ಬಂದ್ಬಿಟ್ಟು ಇದೊಂದೇ. ಓಕೆ, ಸೊ ಮಾರ್ಕೆಟ್ ಹತ್ರ ಬಂದಿರೋ ಒಂದೇ ಒಂದು ಡಿಮ್ಯಾಂಡ್ ಝೋನ್ ಬಂದ್ಬಿಟ್ಟು ಈ ಏರಿಯಾ ಆಗಿರುತ್ತೆ. ಸೊ ಈ ಜಾಗದಲ್ಲಿ ಮಾರ್ಕೆಟು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸಪೋರ್ಟಿಂದ ಮಾರ್ಕೆಟು ಇಲ್ಲಿಂದ ಮೇಲಕ್ಕೆ ಹೋಗಿದೆ. ಓಕೆ, ಈ ಜಾಗದಲ್ಲಿ ಸಪೋರ್ಟ್ ತೊಗೊಂತು ಬಂತು, ಈ ಜಾಗದಲ್ಲಿ ಮತ್ತೆ ಸಪೋರ್ಟ್ ತೊಗೊಂತು ಬಂತು, ಈ ಜಾಗದಲ್ಲಿ ಮತ್ತೆ ಸಪೋರ್ಟ್ ತೊಗೊಂತು ಬಂತು, ಮತ್ತು ಈ ಜಾಗದಲ್ಲಿ ಸಪೋರ್ಟ್ ತೊಗೊಂತು, ಈ ಜಾಗದಲ್ಲಿ ಸಪೋರ್ಟ್ ತಗೊಂಡಾಗ ಮತ್ತೆ ಮೇಲಕ್ಕೆ ಹೋಗಿದೆ. ಸೊ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂದರೆ ಡೆಫಿನೆಟ್ಲಿ ಈ ಜಾಗದಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಟ್ರೈ ಮಾಡೋಕ್ಕೋಗಲ್ಲ. ಇಟ್ ವಿಲ್ ಒಂದು ಸರಿ, 2 ಸರಿ, 3 ಸರಿ, 4 ಸರಿ. ಈ ಸರಿ ಬಂದರೆ ಡೈರೆಕ್ಟಾಗಿ ಸ್ವೀಪ್ ಮಾಡ್ಕೊಂಡು ಈ ಜಾಗ ಟಚ್ ಆಗುತ್ತೆ. ಸೊ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಸೆಲ್ ಸೈಡ್ ಟುಮಾರೋ ಆಲ್ಸೋ. ನಾಳೆ ಕೂಡ ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡ್ಬೋದು. ಆ್ಯಂಡ್ ಮೋರ್ ತುಂಬ ನೀಟಾಗಿ ನೋಡೋದಾದರೆ ಈ ಜಾಗ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಏರಿಯಾ ಆಗಿದೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ. ಓಕೆ, ಆ ರೆಸಿಸ್ಟೆನ್ಸಿಂದ ಮಾರ್ಕೆಟು ಸಪೋರ್ಟ್ ತೊಗೊಂಡು ಕೂಡ ಮೇಲಕ್ಕೆ ಹೋಗಿದೆ. ಸೊ ಮಾರ್ಕೆಟ್ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ಡೌನ್ಫಾಲಿಗೆ ಟ್ರೈ ಮಾಡ್ತಾ ಇದೆ ಅಂತಂದರೆ ನಿಮಗೆ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ಸ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಫಸ್ಟು ನಾವು ಮಾಡಬೇಕಾಗಿರೋದು ಡಿಮ್ಯಾಂಡ್ ಝೋನ್ ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ದಿಸ್ ಇಸ್ ಎ ಆರ್ಡರ್ ಬ್ಲಾಕ್ ವಿಚ್ ಇಸ್ ವ್ಯಾಕ್ಯೂಮ್ ಬ್ಲಾಕ್. ಈ ವ್ಯಾಕ್ಯೂಮ್ ಬ್ಲಾಕಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿ ಟ್ರೈ ಮಾಡುತ್ತೆ.
ಸೊ ಇಡೀ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಎಲ್ಲೂ ಕೂಡ ನಿಮಗೆ ವ್ಯಾಕ್ಯೂಮ್ ಬ್ಲಾಕ್ದು ವ್ಯಾಲ್ಯೂಸು ಯಾರೂ ಕೂಡ ಹೇಳಿಲ್ಲ, ನಾನೊಬ್ಬನೇ ಹೇಳ್ತಾ ಇರೋದು. ಆ್ಯಂಡ್ ಮೋರ್ ಅವರ್ ಮ್ಯಾಕ್ರೋ ಸ್ಟ್ರಕ್ಚರ್ ಲೆವೆಲಲ್ಲಿ ಮಾರ್ಕೆಟ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು ನಾನೊಬ್ಬನೇ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಫ್ಯಾಂಟಸಿಯಿಂದ ಹೇಳ್ತಾರೆ 5 minutes 0 ಟ್ರೇಡ್. ನಥಿಂಗ್ 0 ಟ್ರೇಡ್ ಬ್ರೋ. ಎಂಟೈರ್ ಡೇ, ಎಂಟೈರ್ ಮಂತ್, ಎಂಟೈರ್ ವೀಕ್ ಟ್ರೇಡ್ ಹೋಲ್ಡ್ ಮಾಡೋದು ಹೇಳ್ಕೊಡ್ತೀನಿ ಬ್ರೋ ನಾನು. 50-30 ಪಾಯಿಂಟ್ಸ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಐ ವಿಲ್ ಗಿವ್ ಯು 500-300 ಪಾಯಿಂಟ್ಸು. ಲಾಸ್ಟ್ ಟೈಮ್ ಸೆನ್ಸೆಕ್ಸಲ್ಲಿ ನಾನು ಕೊಟ್ಟಿದ್ದು ಎಷ್ಟು ಪಾಯಿಂಟ್ಸ್ ಗೊತ್ತಾ? 530 ಪಾಯಿಂಟ್ಸ್. ನಿಫ್ಟಿ 50 ಎಷ್ಟು ಗೊತ್ತಾ ಪಾಯಿಂಟ್ಸ್ ಕೊಟ್ಟಿರೋದು? 180 ಪಾಯಿಂಟ್ಸ್. ಯು ನೋ ಬ್ರೋ, 180 ಪಾಯಿಂಟ್ಸ್ ಇಸ್ ನಾಟ್ ಎ ಈಸಿ ಪಾಯಿಂಟ್ಸ್. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಗ್ರೇಟ್ ಪಾಯಿಂಟ್ಸ್. ನಾನು ಎಕ್ಸಾಕ್ಟ್ಲಿ ಡೈರೆಕ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಈ ಜಾಗದಿಂದ ಡೈರೆಕ್ಟ್ ಮಾರ್ಕೆಟ್ನ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಮೊನ್ನೆ ದಿವಸ ಸೆನ್ಸೆಕ್ಸಲ್ಲೂ ಅದೇ ಥರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಈಗ ಮಾರ್ಕೆಟ್ ಫಾಲ್ ಆಯಿತು. ಈ ಫಾಲ್ಗೆ ನಾನು ಇಲ್ಲಿವರೆಗೂ ಆಲ್ರೆಡಿ ತೊಗೊಂಡಿರೋದ್ರಿಂದ ಈ ಜಾಗದಲ್ಲಿ ನಾನು ಸೆಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಬೈ ಸೈಡ್ ಇತ್ತು, ಬೈ ಸೈಡ್ ಮೂವ್ ಆಯಿತು, ಬೈ ಸೈಡ್ ತೊಗೊಂಡೆ. ಈ ಜಾಗದಿಂದ ರೆಸಿಸ್ಟೆನ್ಸ್ ತೊಗೊಂಡು ಇಫ್ ಐ ವಿಶ್ಡ್ ಐ ವುಡ್ ಹ್ಯಾವ್ ಟೇಕನ್ ಸೆಲ್ ಸೈಡ್ ಆಲ್ಸೋ. ಈಗ ನಾನಿರೋದು ಖಂಡಿತವಾಗ್ಲೂ ಸೆಲ್ ಸೈಡ್ ಇದೆ. ಸೆಲ್ ಸೈಡ್ ಇದ್ದಾಗ ಮಾರ್ಕೆಟ್ನ ನಾವು ಸೆಲ್ ವ್ಯೂವಲ್ಲಿ ನೋಡಬೇಕಾಗುತ್ತೆ, ಬೈ ಸೈಡಲ್ಲಿದ್ದಾಗ ಮಾರ್ಕೆಟ್ನ ನಾವು ಬೈ ವ್ಯೂವಲ್ಲಿ ನೋಡಬೇಕಾಗುತ್ತೆ. ಈಗ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ ಅಂದಮೇಲೆ ಆಬ್ವಿಯಸ್ಲಿ ಸೆಲ್ ಸೈಡ್. ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಡೋಣ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಬಂದ್ಬಿಟ್ಟು ಈ ಏರಿಯಾ. ಓಕೆ, ಸೊ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಈ ಏರಿಯಾ ಇದ್ದಾಗ ಮಾರ್ಕೆಟು ಈ ಜಾಗದವರೆಗೂ ಬರುತ್ತಾ? ಆಬ್ವಿಯಸ್ಲಿ ಬರುತ್ತೆ, ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾಳೆ ಅಂತೂ ಖಂಡಿತ ಬರಲ್ಲ. ನನ್ನ ಪ್ರಕಾರ ನಾಳೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಹತ್ರ ಒಂದು ಒಳ್ಳೆ ಆರ್ಡರ್ ಬ್ಲಾಕ್ ಇದೆ. ಆ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದು, ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ಅದು ಬಿಟ್ಟರೆ ಇನ್ನೊಂದು ಆರ್ಡರ್ ಬ್ಲಾಕ್ ಇದೆ, ಇದೇ ಆರ್ಡರ್ ಬ್ಲಾಕು. ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ, ಬೈ ಸೈಡ್ ಡಿಸ್ಕೌಂಟ್ ಝೋನಲ್ಲಿ ಬೈ ಮಾಡಿ, ಪ್ರೀಮಿಯಮ್ ಝೋನಲ್ಲಿ ಸೆಲ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಆರ್ ಆಲ್ ಪ್ರೀಮಿಯಮ್ ಝೋನ್, ದಿಸ್ ಆರ್ ಆಲ್ ಡಿಸ್ಕೌಂಟ್, ದಿಸ್ ಆರ್ ಆಲ್ ಪ್ರೀಮಿಯಮ್ ಝೋನ್, ದಿಸ್ ಇಸ್ ಆಲ್ ಡಿಸ್ಕೌಂಟ್ ಝೋನ್. ಮೋರ್ ಪ್ರಾಬಲಿ ಈ ಏರಿಯಾದಲ್ಲಿ ಸೆಲ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಈ ಏರಿಯಾದಲ್ಲೇ ಸೆಲ್ ಮಾಡಿ. ಯಾಕಂದರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಡಿಸ್ಕೌಂಟ್ ಏರಿಯಾ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು ಈಕ್ವಿಲಿಬ್ರಿಯಮ್ ಏರಿಯಾ ಆಗುತ್ತೆ. ಈಕ್ವಿಲಿಬ್ರಿಯಮ್ ಏರಿಯಾ ಅಂದ್ರೇನು? ಡಿಸ್ಕೌಂಟ್ ಏರಿಯಾನೂ ಇದೆ, ಮತ್ತು ಪ್ರೀಮಿಯಮ್ ಏರಿಯಾನೂ ಇದೆ. ಇದು ಡಿಸ್ಕೌಂಟ್ ಏರಿಯಾ, ಇದು ಪ್ರೀಮಿಯಮ್ ಏರಿಯಾ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಸುಪ್ರೀಂ ಪ್ರೀಮಿಯಮ್ ಏರಿಯಾ. ಈ ಏರಿಯಾಯಿಂದ ಆಬ್ವಿಯಸ್ಲಿ ನೀವು ನೀಟಾಗಿ ಕಣ್ಣು ಮುಚ್ಕೊಂಡು ಸೆಲ್ ಮಾಡ್ಬೋದು. ಆಮೇಲೆ ಈ ಏರಿಯಾದಲ್ಲಿ BPR ಕೂಡ ಇದೆ. BPR ನೋಡಿ, ಈ ಕಡೆನೂ IFC ಕ್ಯಾಂಡಲ್, ಈ ಕಡೆನೂ IFC ಕ್ಯಾಂಡಲ್. ಬೈಯರ್ಸ್ ಹ್ಯಾವ್ ಬಿನ್ ಡಾಮಿನೇಟೆಡ್ ಬೈ ಸೆಲ್ಲರ್ಸ್. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಹೋಗೋದಕ್ಕೆ 1, 2, 3, 4 ಕ್ಯಾಂಡಲ್ ಬೇಕಾಯಿತು. ಬಟ್ ಇಲ್ಲಿಂದ ಇಲ್ಲಿ ತನಕ ಬರೋದಕ್ಕೆ ಒಂದೇ ಕ್ಯಾಂಡಲ್ ಸಾಕಾಯಿತು. ಒಂದೇ ಕ್ಯಾಂಡಲಲ್ಲಿ ಮಾರ್ಕೆಟ್ ಮೆಗಾ ಫಾಲ್ ಕೊಡ್ತು. ಇದರಿಂದ ಅರ್ಥ ಆಗೋದೇನೆಂದರೆ ನಮಗೆ ಸೆಲ್ಲರ್ಸ್ ಪ್ರೆಷರ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಟುಮಾರೋ ಲೆವೆಲ್ಸ್ ಏನೇನು ಕೊಡ್ತೀನಿ ಅಂತಂದರೆ, ನಾನು ಒಂದು ಲೆವೆಲ್ ಬಂದುಬಿಟ್ಟು ಅರೌಂಡ್ ದಿಸ್ ಏರಿಯಾ ಕೊಡ್ತೀನಿ. ಈ ಏರಿಯಾದಲ್ಲಿ ಮಾರ್ಕೆಟ್ ಸೆಲ್ ಹೋಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಏರಿಯಾ ನಾನು ಡೆಫಿನೆಟ್ಲಿ ಈ ಏರಿಯಾ ಕೊಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಏರಿಯಾ ನಾನು ಈ ಏರಿಯಾ ಕೊಡ್ತೀನಿ. ಓಕೆ, ಈ ಏರಿಯಾ ತನಕ ಮಾರ್ಕೆಟ್ ಬರೋದೇ ಇಲ್ಲ, ಈ ಏರಿಯಾ ಕೊಡ್ತೀನಿ. ಓಕೆ, ಮಾರ್ಕೆಟ್ ಎಲ್ಲರಿಗೂ ಫಾಲ್ ಆಗುತ್ತೆ? ವೆರಿ ಗುಡ್ ಕ್ವಶನ್. ಮಾರ್ಕೆಟ್ ಎಲ್ಲರಿಗೂ ಫಾಲ್ ಆಗುತ್ತೆ. ನಾನು ತುಂಬ ನೀಟಾಗಿ ಹೇಳ್ತಿದ್ದೀನಿ, ಮಾರ್ಕೆಟ್ ನೀವು ಖಂಡಿತವಾಗ್ಲೂ ಈ ಲೆವೆಲ್ವರೆಗೂ ಬರೋ ತನಕ ವೆಯ್ಟ್ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ. ಈ ಲೆವೆಲಲ್ಲಿ ಬೈನ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಮಾರ್ಕೆಟು ಈ ಲೆವೆಲ್ ಬಂದುಬಿಟ್ಟು ಡೈರೆಕ್ಟಾಗಿ ಮಾರ್ಕೆಟ್ ಇಲ್ಲಿವರೆಗೂ ಇದು ಬಂದುಬಿಟ್ಟು ಈ ಸ್ವಿಂಗ್ವರೆಗೂ ತೊಗೊಂಡೋಗಿದೆ ಮಾರ್ಕೆಟ್. ಈ ಆರ್ಡರ್ ಬ್ಲಾಕು ನೀವು ಡೈಲಿ ಝೋನಲ್ಲಿ ನೋಡಿದ್ರೆ ಇಟ್ಸ್ ಎ ವೆರಿ ಗುಡ್ ಆರ್ಡರ್ ಬ್ಲಾಕ್. ಇಲ್ಲಿ ತನಕ ಬಂದಿದೆ. ಸೊ ಮಾರ್ಕೆಟ್ ಫಸ್ಟ್ ಏನಾಗುತ್ತೆ ಅಂದರೆ, ಇಲ್ಲಿಂದ ಬರುತ್ತೆ, ಇಲ್ಲಿ ತನಕ ಬಂದು ಮತ್ತೆ ಒಂದು ರಿಜೆಕ್ಷನ್ ತೊಗೊಂಡು ಇಲ್ಲಿಗೆ ಹೋಗುತ್ತೆ. ಆವಾಗ ಒಂದು ಬ್ರೇಕ್ ವೇ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಆವಾಗ ಆರ್ಡರ್ ಬ್ಲಾಕ್ ಸಣ್ಣ ಆಗುತ್ತೆ. ಮತ್ತೆ ವಾಪಸ್ ಇಲ್ಲಿಂದ ಇನ್ನೊಂದು ಸರಿ ರಿಜೆಕ್ಷನ್ ತೊಗೊಳುತ್ತೆ. ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಥರ ಆದಷ್ಟು ಎಲ್ಲ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡಿಕೊಂಡು ಮಾರ್ಕೆಟ್ ಕಂಪ್ಲೀಟಾಗಿ ಈ ಹೈನ ಬ್ರೀಚ್ ಮಾಡುತ್ತೆ. ದಿಸ್ ಈಸ್ 25,666. ಅದನ್ನು ಬ್ರೀಚ್ ಮಾಡುತ್ತೆ. ಓಕೆನಾ? ಸೊ ಇದು ಬಿಟ್ಟು ನಿಮಗೆ ನಿಫ್ಟಿ 50 ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಅನಾಲಿಸಿಸ್ ಬೇಕಾ? ರಿಲಯನ್ಸ್ ಆಗಿರ್ಬೋದು, ಅಥವಾ HDFC ಆಗಿರ್ಬೋದು, ಅಥವಾ IDFC ಆಗಿರ್ಬೋದು. ಕೆಲವರು ಎಷ್ಟೋ ಜನ ಫ್ಯೂಚರ್ಸ್ ಆಫ್ ದ ಸ್ಟಾಕ್ಸಲ್ಲಿ ಪ್ಲೇ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಲೆವೆಲ್ಸ್ ಬೇಕಂತ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೈನ್ ದಟ್ ಆಲ್ಸೋ. ಓಕೆ, ಸೊ ಈಗ ನಾವು ನಮ್ಮ ಹತ್ರ ಇರೋ ಒಂದು ಕ್ರೂಷಿಯಲ್ ಏರಿಯಾ ಬಂದ್ಬಿಟ್ಟು ಇದೆ. ಇದೊಂದು ಕ್ರೂಷಿಯಲ್ ಏರಿಯಾ ಆಗಿದೆ. ಯಾಕಂದರೆ ಇಲ್ಲಿ ತುಂಬ ಸರಿ ರೆಸ್ಪೆಕ್ಟ್ ಮಾಡಿದೆ. ಇದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಿದೆ. ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬ್ರೀಚ್ ಆಗಿಲ್ಲ. ನಾಳೆ ಏನಾದರೂ ಮಾರ್ಕೆಟ್ ಈ ಜಾಗ ಬ್ರೀಚ್ ಆಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಜಾಗನೋ ಎಲ್ಲಿಂದನೋ ಮಾರ್ಕೆಟು ನೀಟಾಗಿ ಫಾಲ್ ಆಗುತ್ತೆ. ನನ್ನ ಪ್ರಕಾರ ನಾನೇನಾದರೂ ಸೆಲ್ಲಿಂಗ್ ವ್ಯೂವಲ್ಲಿದ್ದರೆ ಆ ಏರಿಯಾ ಬಂದ್ಬಿಟ್ಟು ಈ ಏರಿಯಾದಲ್ಲೇ ಸೆಲ್ಲಿಂಗ್ ವ್ಯೂವಲ್ಲಿ ಇರ್ತೀನಿ. ಸೆಲ್ಲಿಂಗ್ ವ್ಯೂ ಅಂದರೆ ಡೈರೆಕ್ಟಾಗಿ ಇಲ್ಲಿ ಸೆಲ್ ಮಾಡಲ್ಲ. ಐ ವಿಲ್ ವೆಯ್ಟ್ ಮಾರ್ಕೆಟ್ದು ಕ್ಯಾಂಡಲ್ಸ್, ಲೋಯರ್ ಲೆವೆಲ್ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ಸ್ ನೋಡ್ತೀನಿ. ನೋಡಿ, ನಾನು ಈ ಜಾಗ ಬೈ ಮಾಡೋದಕ್ಕೆ ಲೋಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ತೋರಿಸ್ತೀನಿ. ನೋಡಿ, ಓಕೆ, ಲೋಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ತೋರಿಸ್ಲಾ? ಇದೊಂದು ಜಾಗ ಇಲ್ಲಿಂದ ಇಲ್ಲಿ ತನಕ ಇದನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು. ನನಗೆ ಯಾವಾಗಲೂ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಬೇಕಾದ್ರೆ IFC ಕ್ಯಾಂಡಲ್ಲೇ ಬೇಕು. ನನಗೆ IFC ಕ್ಯಾಂಡಲ್ ಬಂತಾ?
ಓಕೆ ಫೈನ್, ಐ ಎಫ್ ಸಿ ಕ್ಯಾಂಡಲ್ ಬಂದಿದೆ ಎಕ್ಸಾಕ್ಟ್ಲಿ. ಸೊ ನೋಡಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಐ ಎಫ್ ಸಿ ಕ್ಯಾಂಡಲಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಆಯಿತಾ. ದಿಸ್ ಈಸ್ ಹೌ ಇಟ್ ವಿಲ್ ಗೋ ಅಪ್. ನೆಕ್ಸ್ಟು ಇಲ್ಲಿ ಈ ಜಾಗದಲ್ಲಿ ಬ್ರೇಕಪ್ ಸ್ಟ್ರಕ್ಚರ್ ಆಗಿದೆ ನೋಡಿ, ಈ ಜಾಗದಲ್ಲಿ ಬ್ರೇಕಪ್ ಸ್ಟ್ರಕ್ಚರ್ ಆಗಿದೆಯಾ, ಈ ಜಾಗದಲ್ಲಿ ಬ್ರೇಕಪ್ ಸ್ಟ್ರಕ್ಚರ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಎಂಟ್ರಿ ತೊಗೊಳ್ಳೋದು ಹೇಗೆ ಅಂತ ಹೇಳ್ತಿರೋದು ನಾನು. ಈ ಜಾಗದಲ್ಲಿ ಬ್ರೇಕ್ ಆಗಿದೆಯಾ. ಸೊ ಈ ಪೀಕಿಂದ ಈ ಪೀಕ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಯಾವುದು ಇದೆ ನೋಡಿ, ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ. ಇಲ್ಲಿಂದ ಮಾರ್ಕೆಟಿಂಗ್ ಅಪ್ ಹೋಗಿದೆ, ಇದು ಬೇಡ. ನೆಕ್ಸ್ಟು ಈ ಜಾಗ ಬ್ರೇಕಪ್ ಸ್ಟ್ರಕ್ಚರಾ, ಈ ಜಾಗ ಬ್ರೇಕಪ್ ಸ್ಟ್ರಕ್ಚರ್ ಆದಮೇಲೆ ಮಾರ್ಕೆಟ್ ನೀವೇನು ಮಾಡಬೇಕು, ಸ್ವಿಂಗ್ ಇಲ್ಲಿಂದ ಡೈರೆಕ್ಟಾಗಿ ಒಂದು ಪ್ರಾಪರ್, ಯಾವಾಗ ನೀವು ಸ್ವಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, ಇಲ್ಲಿ ಈ ಜಾಗದಿಂದ ಈ ಜಾಗ ಇದು ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಎಲ್ಲಿವರೆಗೂ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇರುತ್ತಿದ್ದು ಈ ಶಿಫ್ಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಬರುತ್ತೆ. ಸಿ ಆಪ್ಟಿಮಲ್ ಟ್ರೇಡ್ ಎಂಟ್ರಿ, ಇಲ್ಲಿಂದ ಡೈರೆಕ್ಟ್ ಗ್ರೀನ್ ಕ್ಯಾಂಡಲ್. ದಿಸ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್. ಈಗ ಸೆಲ್ ಮಾಡಬೇಕು ಅಂತ ಏನಾದರೂ ನೀವು ಯಾರು ಸೆಲ್ ಬಗ್ಗೆ ಯೋಚನೆ ಮಾಡಿದಿದ್ರೆ ಅದನ್ನು ಹೇಳ್ತೀನಿ ನೋಡಿ. ಹಿಂಗೆ ಇಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟಾ, ಓಕೆ. ಮಾರ್ಕೆಟ್ ಸ್ಟ್ರಕ್ಚರ್ ನಂದು ನೆಕ್ಸ್ಟ್ ಸೆಲ್ಲಿಂಗ್ ಏರಿಯಾ ಯಾವುದೋ ಇರುತ್ತೆ, ಇದು ಸೆಲ್ಲಿಂಗ್ ಏರಿಯಾ ಇರುತ್ತೆ, ಮಾರ್ಕೆಟ್ ಇಲ್ಲಿಗೆ ಬರಲಿಲ್ವಾ, ಓಕೆ ಫೈನ್, ದಟ್ಸ್ ವೆಲ್ ಆ್ಯಂಡ್ ಗುಡ್. ಬರಲಿಲ್ಲ, ಸಂತೋಷ. ನೆಕ್ಸ್ಟ್ ನಾನೇನು ಮಾಡಬೇಕು, ಡಿಸ್ಕೌಂಟ್ ಏರಿಯಾ ನೋಡ್ಕೊಂಡು ಹೋಗಿ ಪ್ರೀಮಿಯಮ್ ಏರಿಯಾ ನೋಡ್ಕೋಬೇಕು. ಓಕೆ, ಈ ಪ್ರೀಮಿಯಮ್ ಏರಿಯಾಗೆ ಬರಲಿಲ್ಲ, ನೆಕ್ಸ್ಟ್ ಪ್ರೀಮಿಯಮ್ ಏರಿಯಾಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು. ಪ್ರೀಮಿಯಮ್ ಏರಿಯಾ ನೋಡಿ, ಇಲ್ಲಿ ಬ್ರೇಕಪ್ ಸ್ಟ್ರಕ್ಚರ್, ಓಕೆ ಸಾರಿ ಇದಲ್ಲ ಬ್ರೇಕಪ್ ಸ್ಟ್ರಕ್ಚರ್, ಓಕೆ. ಬ್ರೇಕಪ್ ಸ್ಟ್ರಕ್ಚರ್ ಏನಾಗಿರಬೇಕು, ಐ ಎಫ್ ಸಿ ಕ್ಯಾಂಡಲ್ ಆಗಿರಬೇಕು. ಎಂಟ್ರಿ ಆಪ್ಟಿಮಮ್ ಟ್ರೇಡ್ ಎಂಟ್ರಿ ಏರಿಯಾ, ಮಾರ್ಕೆಟ್ ಫಾಲ್ ಆಯಿತು. ಒಂದು ಜಾಗದಲ್ಲಿ ಮಾರ್ಕೆಟ್ ನಿಮಗೆ ಎಂಟ್ರಿ ಏರಿಯಾ ಸಿಗುತ್ತೆ, ಓಕೆ. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಾಪರ್ ಎಂಟ್ರಿ. ನೋಡಿ ಈ ಜಾಗದಿಂದ ಸೆಲ್ ಮಾಡಿರೋರು ಇಟ್ ವಾಸ್ ಕಂಟಿನ್ಯೂಸ್ ಫಾಲ್, ಓಕೆ. ಇಲ್ಲೂ ಕೊಡ್ತೀನಿ ನೋಡಿ ನಾನು ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಓಕೆ. ಎಲ್ಲ ಇದ್ದದ್ದು ಹಾಂ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಐ ಎಫ್ ಸಿ ಕ್ಯಾಂಡಲ್ ಇದೆ, ಇಲ್ಲಿನೊಂದು ಐ ಎಫ್ ಸಿ ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ ನೀವು ಸೆಲ್ ಮಾಡೋಕ್ಕಾಗಲಿಲ್ಲ, ಆಪರ್ಚುನಿಟಿ ಸಿಗಲಿಲ್ಲ. ಇಲ್ಲೊಂದು ಐ ಎಫ್ ಸಿ ಕ್ಯಾಂಡಲ್ ಇದೆ. ನೋಡಿ ಈ ಆರ್ಡರ್ ಬ್ಲಾಕಿಂದ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸಿಂಗಿಗೆ ಕೊಡೋಕ್ಕಾಗಿಲ್ಲ ನೋಡಿ ಇಲ್ಲಿ. ಆಮೇಲೆ ನೀವೇನಾದ್ರು ಟ್ರೇಡ್ ಎಂಟ್ರಿ ಏರಿಯಾ ತೊಗೊಂಡ್ರೆ ಸಿ ಸ್ನೈಪರ್ ಎಂಟ್ರಿ, ಡೈರೆಕ್ಟ್ ಫಾಲ್. ದಿಸ್ ಈಸ್ ಹೌ ಮಾರ್ಕೆಟ್ ವಿಲ್ ವರ್ಕ್ಸ್ ಬ್ರೋ, ಓಕೆ ಫೈನ್. ಓಕೆ, ಈಗ ಸದ್ಯಕ್ಕೆ ಇದೆಲ್ಲ ತೆಗ್ದುಬಿಡೋಣ. ಓಕೆ, ಡಿಫ್ರೆಂಟ್ ಸಿನಾರಿಯೋಸ್ ಹೇಳ್ತಾ ಹೋಗ್ತೀನಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಎಂಟರ್ ಆಗ್ತೀನಿ. ಡಿಫ್ರೆಂಟ್ ಸಿನಾರಿಯೋ. ಒಂದು ಗ್ಯಾಪ್ ಅಪ್ ಸಿನಾರಿಯೋ ಹೋದರೆ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ತೊಗೊಳುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಮಾಡಿದಾಗ ಈ ಗ್ಯಾಪ್ನ ಕವರ್ ಮಾಡಿ ಈ ಜಾಗದಲ್ಲಿ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿ ಈ ಜಾಗದಲ್ಲಿ ಎಲ್ಲಾದರೂ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ಫಾಲ್ ಆಗುತ್ತೆ. ಟುಮಾರೋ ಮೈ ಬಿ ವಿಲ್ ಸೆಲ್ ಸೈಡ್ ವ್ಯೂ, ಓಕೆ. ನಾನು ನೀಟಾಗಿ ಸೆಲ್ ಸೈಡ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೆಲ್ ಸೈಡ್ ಸೆಟಪ್ ಸಿಕ್ಕಿಲ್ಲ ಅಂದರೆ ನಾವು ಓಕೆ, ನೋ ಪ್ರಾಬ್ಲಮ್, ನೋ ಟ್ರೇಡ್. ನೋಡಿ ನಾನೊಂದು ವಿಷಯ ಹೇಳ್ತೀನಿ, ಮಾರ್ಕೆಟಲ್ಲಿ ನೀವು ಯಾವಾಗಲೂ ನಿಮ್ಮ ವ್ಯೂ ಕಾಣಿಸಿದ್ರೆ ಮಾತ್ರ ಆ್ಯಕ್ಷನ್ ತೊಗೊಳ್ಳಿ. ಮಾರ್ಕೆಟಲ್ಲಿ ನಿಮ್ಮ ವ್ಯೂ ಕಾಣಿಸ್ದೆ ನೀವು ಡೈನಾಮಿಕ್ಕಾಗಿ ಆ್ಯಕ್ಷನ್ ತೊಗೋಬೇಕು ಅಂತ ಹೋದಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಫಾಲ್ ಆಗುತ್ತಾ, ಮಾರ್ಕೆಟ್ ಬೈ ಆಗುತ್ತಾ, ಮಾರ್ಕೆಟ್ ಫಾಲ್ ಆಗುತ್ತಾ, ಈ ಥರ ಡೈಲಮಾ ಎಂಟರ್ ಆಗಿಬಿಡುತ್ತೆ. ಈ ಥರ ಡೈಲಮಾ ಎಂಟರ್ ಆದರೆ ಆಬ್ವಿಯಸ್ಲಿ ಯು ಕೆನಾಟ್ ಹೋಲ್ಡ್ ಲಾಂಗ್ ಟರ್ಮ್. ಈಗ ನೋಡಿ ಈ ಜಾಗದಲ್ಲಿ ನನಗೆ ಬೈ ಸೈಡ್ ವ್ಯೂ ತುಂಬ ಚೆನ್ನಾಗಿದ್ದೆ ನಾನು. ಸೊ ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿತ್ತು ಆರ್ಡರ್ ಬ್ಲಾಕು, ನಾನು ಬೈ ಸೈಡ್ ವ್ಯೂ ಇದ್ದೆ. ಬೈ ಸೈಡ್ ವ್ಯೂ ಅಂದರೆ ಮಾರ್ಕೆಟ್ ಇಲ್ಲಿಂದ ಡೈರೆಕ್ಟ್ ಇಲ್ಲಿವರೆಗೂ ಹೋಯಿತು. ಐ ವಾಸ್ ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಮಾರ್ಕೆಟ್ ಈ ಝೋನ್ನ ರೆಸ್ಪೆಕ್ಟ್ ಮಾಡಿದ್ರೆ ಈ ಝೋನ್ ತನಕ ಬಂದೇ ಬರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ನನಗೆ. ಆಮೇಲೆ ಈ ಜಾಗದಲ್ಲಿ ನೋಡಿ ಈ ಆರ್ಡರ್ ಬ್ಲಾಕ್ ಇದೆಯಲ್ಲ, ಈ ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡ್ತು ಮಾರ್ಕೆಟು. ಬಟ್ ನೀನು ನೋಡಿ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ, ಓಕೆ. ಈ ವ್ಯಾಕ್ಯೂಮ್ ಬ್ಲಾಕಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಂತು. ನಾನು ಇಲ್ಲಿ ಬೈ ಮಾಡಿದರೆ ಇಲ್ಲಿ ತನಕ ಹೋಲ್ಡ್ ಮಾಡ್ಬೋದು ಅಷ್ಟೇ. ಐ ಕ್ಯಾನಾಟ್ ಹೋಲ್ಡ್ ಅಪ್ ಟು ಇಯರ್, ಯಾಕಂದರೆ ಮಾರ್ಕೆಟ್ ಸೆಲ್ ಸೈಡ್ ವ್ಯೂ ಇತ್ತು ಆಲ್ರೆಡಿ. ಯಾಕಂದರೆ ಇದು ಬಂದ್ಬಿಟ್ಟು ಪ್ರೀವಿಯಸ್ ಡೇ ಸ್ವೀಪ್ ಆಗಿತ್ತು. ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ಸೆಲ್ ವ್ಯೂ, ಸೊ ಐ ವಾಸ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟೆಡ್ ಆನ್ ಡೌನ್ ಸೈಡ್ ಟ್ರೇಡ್, ಓಕೆ. ಟುಮಾರೋ ಆಲ್ಸೋ ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ಡೌನ್ ಸೈಡ್ ಟ್ರೇಡ್. ಸೊ ನಾನೇನು ಮಾಡ್ತೀನಿ, ಮಾರ್ಕೆಟ್ ಎಲ್ಲವರೆಗೂ ಮೇಲಕ್ಕೆ ಹೋಗುತ್ತೆ ಅಲ್ಲಿ ತನಕ ಮೇಲಕ್ಕೆ ಹೋಗಿ ಬಿಟ್ಬಿಡ್ತೀನಿ. ಒನ್ಸ್ ಇಟ್ ಗಿವ್ ಸೆಲ್ ಸೈಡ್ ನೋಡಿ, ದಿಸ್ ಆರ್ ರಿಜೆಕ್ಷನ್ ಕ್ಯಾಂಡಲ್, ಇದು ರಿಜೆಕ್ಷನ್ ಕ್ಯಾಂಡಲ್, ಮರುಬೂಜು ಕ್ಯಾಂಡಲ್, ದಟ್ಸ್ ಇಟ್. ಐ ಎಫ್ ಸಿ ಕ್ಯಾಂಡಲ್ ಇಲ್ಲಿದೆ, ಓಕೆ. ಸೊ ಅದೇ ಥರ ನಾನೇನು ಮಾಡ್ತೀನಿ ನೆಕ್ಸ್ಟು ಅಂದರೆ, ಮಾರ್ಕೆಟ್ ಇಲ್ಲಿಂದ ಸೆಲ್ ಸೈಡ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಮೇಲಕ್ಕೆ ಹೋಗುತ್ತೆ ಅಲ್ಲಿವರೆಗೂ ಮೇಲಕ್ಕೆ ಹೋಗಿ ಬಿಟ್ಬಿಡ್ತೀನಿ. ಇಫ್ ಇಟ್ ನಾಟ್ ಕಮ್ ಟು ಮೈ ಸೆಟಪ್ ನಾಟ್ ವೆಲ್ ಆ್ಯಂಡ್ ಗುಡ್. ನೋ ಟ್ರೇಡ್ ಈಸ್ ಆಲ್ಸೋ ಗುಡ್ ಟ್ರೇಡ್ ಬ್ರೋ. ಯಾವ ಟ್ರೇಡ್ ಮಾಡಲಿಲ್ಲ ಅಂತಂದರೆ ದೇರ್ ಇಸ್ ನೋ ಒನ್ ಈಸ್ ಗೋಯಿಂಗ್ ಟು ಆಸ್ಕ್ ಯು ವೈ ಆರ್ ಯು ನಾಟ್ ಟ್ರೇಡಿಂಗ್. ಇಫ್ ಯು ಮೇಕ್ ಲಾಸ್ ಓನ್ಲಿ ದೆನ್ ಎವ್ರಿ ಒನ್ ವಿಲ್ ಆಸ್ಕ್ ಯು ಹೌ ಮಚ್ ಯು ಲಾಸ್ಟ್ ಅಂತ. ನೋ ಟ್ರೇಡ್ ಈಸ್ ಎ ಗುಡ್ ಡೇ.
ಸೊ ಮಾರ್ಕೆಟ್ ಇಲ್ಲಿಂದ ಅಪ್ ಟ್ರೆಂಡ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಅಪ್ಪಿತಪ್ಪಿ ಈ ಜಾಗದಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಇಲ್ಲಿ ತನಕ ಹೋಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಹೋದರೆ ಇಲ್ಲಿ ತನಕ ಇಲ್ಲಿ ನೀಟಾಗಿ ಇಲ್ಲಿಂದ ಫಾಲ್ ಆಗೇ ಆಗುತ್ತೆ ಖಂಡಿತವಾಗ್ಲು. ಓಕೆನಾ, ದಿಸ್ ಇಸ್ ವೆರಿ ಗುಡ್ ಆರ್ಡರ್ ಬ್ಲಾಕ್. ಈ ಆರ್ಡರ್ ಬ್ಲಾಕ್ ಇದೆಯಲ್ಲ, ಈ ಆರ್ಡರ್ ಬ್ಲಾಕ್ ತುಂಬ ಚೆನ್ನಾಗಿದೆ, ಯಾಕಂದರೆ ಒಂದೇ ಒಂದು ನೈಸ್ IFC ಕ್ಯಾಂಡಲ್ಸ್ ಇದೆ. ಓಕೆ, ಈ ಆರ್ಡರ್ ಬ್ಲಾಕ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ನಾನು ಎಲ್ಲಿವರೆಗೂ ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಈ ಲೆವೆಲ್ವರೆಗೂ ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡ್ತೀನಿ. 24,385 ಅರೌಂಡ್ 360 to 380 ಇಲ್ಲಿವರೆಗೂ ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡ್ತೀನಿ ಮಾರ್ಕೆಟಲ್ಲಿ. ಓಕೆನಾ, ಈಗ ನೋಡಿ ಈ ಜಾಗದಲ್ಲಿ ಅಪ್ಪಿತಪ್ಪಿ ಮಾರ್ಕೆಟು ಫ್ಲ್ಯಾಟ್ ಓಪನಿಂಗ್ ಆಯಿತು. ಫ್ಲ್ಯಾಟ್ ಓಪನಿಂಗ್ ಆದರೆ ಇಲ್ಲಿರೋ ಒಂದು ಆರ್ಡರ್ ಬ್ಲಾಕ್ಸ್ ಇದೆಯಲ್ಲ, ಈ ಆರ್ಡರ್ ಬ್ಲಾಕ್ ಇಲ್ಲಿದೆ ಆರ್ಡರ್ ಬ್ಲಾಕ್ ಆ್ಯಕ್ಚುಲಿ. ಓಕೆ, ಇಲ್ಲಿ ತನಕ ಇದೆ ಆರ್ಡರ್ ಬ್ಲಾಕು. ಐ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್. ಈ ಆರ್ಡರ್ ಬ್ಲಾಕ್ ಹತ್ರ ಎಲ್ಲಾದರೂ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಹುಡುಕ್ತೀನಿ. ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಇಲ್ಲಿದೆ. ಇಲ್ಲಿ ತನಕ ಬರೋ ತನಕ ವೆಯ್ಟ್ ಮಾಡ್ತೀನಿ. ಈ ಜಾಗದಲ್ಲಿ ಸೆಲ್ ಮಾಡ್ತೀನಿ ನಾನು. ಓಕೆ, ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಏರಿಯಾ ಟು ಸೆಲ್. ಓಕೆ, ಈ ಏರಿಯಿಂದ ಫ್ಲ್ಯಾಟ್ ಓಪನಿಂಗ್ ಆದರೆ ಸೆಲ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಏನಾದರೂ ಡೈರೆಕ್ಟಾಗಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ, ನನ್ನ ಪ್ರಕಾರ ಗ್ಯಾಪ್ ಡೌನ್ ಓಪನ್ ಆಗಲ್ಲ. ಮಾರ್ಕೆಟ್ ಹ್ಯಾಸ್ ಎಂಡೆಡ್ ವಿತ್ ಅ ಗ್ರೀನ್ ಕ್ಯಾಂಡಲ್ ಆ್ಯಂಡ್ ಇಟ್ ಈಸ್ ಇನ್ ಎ ಸಪೋರ್ಟ್ ಏರಿಯಾ, ರೆಸಿಸ್ಟೆನ್ಸ್ ಏರಿಯಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನ್ ಆದರೆ ದ ಗ್ಯಾಪ್ ಡೌನ್ ವಿಲ್ ಕ್ರಿಯೇಟ್ ಎ ನ್ಯೂ ಸಪ್ಲೈ ಝೋನ್ ಆ್ಯಂಡ್ ಇನ್ ದಟ್ ಸಪ್ಲೈ ಝೋನ್ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ ಟು ಡೌನ್ ಸೈಡ್ ಟ್ರೇಡ್. ಇಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ತನಕ ಫಾಲ್ ಆಗುತ್ತೆ. ದಿಸ್ ಈಸ್ ದ ಏರಿಯಾ ಟು ಫಾಲ್. ಓಕೆ, ಸೊ ನಿಫ್ಟಿ 50 ಎಕ್ಸ್ಪ್ಲನೇಷನ್ ಮುಗಿದೆ. ಲೆಟ್ ಮಿ ಗೋ ಟು ಬ್ಯಾಂಕ್ ನಿಫ್ಟಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೈಸ್. ನೋಡಿಪ್ಪ, ನಾನು ಏನಂತ ಹೇಳಿದ್ದೆ, ಈ ಜಾಗದಿಂದ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ಈ ಜಾಗದಲ್ಲಿ ನಾನು ಫಾಲ್ ಆದರೆ ಮತ್ತೆ ಈ ಜಾಗದಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳಿದೆ. ಈ ಜಾಗದಿಂದ ಕಂಟಿನ್ಯೂಸ್ ಫಾಲ್ ಆಗಿದೆ. ಮಾರ್ಕೆಟ್ ಇದು ತುಂಬ ಒಳ್ಳೆ ಮೂಮೆಂಟ್ ಏನು ಕೊಟ್ಟಿಲ್ಲ. ಮಾರ್ಕೆಟ್ಗೆ ಅರೌಂಡ್ ಲೈಕ್ ಎಷ್ಟು ಪಾಯಿಂಟ್ಸು, ಓಕೆ, ಅರೌಂಡ್ ಲೈಕ್ 470 ಪಾಯಿಂಟ್ಸ್ ಅಷ್ಟು ಮೂಮೆಂಟ್ ಕೊಟ್ಟಿದೆ. ದಿಸ್ ಇಸ್ ಎ ಗುಡ್ ಮೂವ್ ಓನ್ಲಿ. ಯು ಕ್ಯಾನ್ ಕ್ಯಾಪ್ಚರ್ ನೈಸ್ ಮೊಮೆಂಟಮ್. ಇಟ್ಸ್ ಗುಡ್ ಮೂವ್. ಓಕೆ, ಯು ಕ್ಯಾನ್ ಕ್ಯಾಪ್ಚರ್ ಕಂಪೇರ್ ಟು ದಿಸ್ ಮೂವ್ ಈಸ್ ಸ್ಮಾಲರ್, ಬಟ್ ಈ ಮೂವಲ್ಲಿ ಯು ಕುಡ್ ಹ್ಯಾವ್ ಬಾಟ್, ಈ ಮೂವಲ್ಲಿ ಯು ಕುಡ್ ಹ್ಯಾವ್ ಸೋಲ್ಡ್. ದಟ್ಸ್ ಗುಡ್ ಓನ್ಲಿ. ಸೊ ನಾಳೆ ಏನಾಗುತ್ತೆ, ನಾಳೆ ಆ್ಯಸ್ ಯೂಶುವಲ್ ಸೇಮ್ ಲೈಕ್ ನಿಫ್ಟಿ 50 ಸೇಮ್ ಸಿಚುಯೇಷನ್ ಇದೆ. ಸೊ ನನಗಿರೋ ಒಂದೇ ಒಂದು ಆರ್ಡರ್ ಬ್ಲಾಕು, ಫಸ್ಟ್ ಮಂತ್ ಎಂಡ್ ಆದಾಗ ಮಂತ್ಲಿ ಕ್ಯಾಂಡಲ್, ಡೇ ಎಂಡ್ ಆದಾಗ ಡೈಲಿ ಕ್ಯಾಂಡಲ್, ವೀಕೆಂಡ್ ಆದಾಗ ವೀಕ್ಲಿ ಕ್ಯಾಂಡಲ್. ಸೊ ಇದು ಸ್ವಿಂಗು. ಈ ಸ್ವಿಂಗ್ನ ಬ್ರೇಕ್ ಆಗೋ ತನಕ ನಾನು ಸೆಲ್ ಸೈಡಲ್ಲೇ ಇರ್ತೀನಿ. ಮೋಸ್ಟ್ಲಿ ಮಾರ್ಕೆಟು ನೆಕ್ಸ್ಟ್ ವೀಕಲ್ಲಿ ಈ ಸ್ವಿಂಗ್ನ ಬ್ರೇಕ್ ಆಗಿ ಮಾರ್ಕೆಟು ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಓಕೆ, ದಿಸ್ ಈಸ್ ಒನ್ ಸ್ವಿಂಗ್. ಓಕೆ, ಐ ವಿಲ್ ರಿಮೂವ್ ಆಲ್ ದ ಬ್ಲಾಕ್ಸ್ ನಾವು. ಅದು ಬಿಟ್ಟರೆ ನೆಕ್ಸ್ಟ್ ಮಾರ್ಕೆಟ್ ಹತ್ರ ಇರೋವಂಥ ಒಂದೇ ಒಂದು ನೆಕ್ಸ್ಟ್ ಸ್ವಿಂಗ್ ಬಂದ್ಬಿಟ್ಟು ಈ ಏರಿಯಾ. ಓಕೆ, ಈ ಸ್ವಿಂಗ್ನು ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಆರ್ಡರ್ ಬ್ಲಾಕ್ಸ್. ದಿಸ್ ಈಸ್ ದ ವೆರಿ ಗುಡ್ ಆರ್ಡರ್ ಬ್ಲಾಕ್. ಇಲ್ಲಿ ತನಕ ಇದೆ ಆರ್ಡರ್ ಬ್ಲಾಕು. ಸೊ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದಟ್ ಆರ್ಡರ್ ಬ್ಲಾಕ್. ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮಿಗೆ ಕನ್ಸಿಡರ್ ಮಾಡಿದ್ರೆ ನೋಡಿ, ಈ ಜಾಗದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಒಂದು ಆರ್ಡರ್ ಬ್ಲಾಕ್ ಇದೆ. ದಿಸ್ ಇಸ್ ಎ ವೆರಿ ಗುಡ್ ಆರ್ಡರ್ ಬ್ಲಾಕ್. ಈ ಸ್ವಿಂಗ್ ಏನಾದ್ರು ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ಫಸ್ಟ್ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಈ ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟು ರಿಜೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಈ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಮಾರ್ಕೆಟ್ ಹತ್ರ ಉಳ್ಕೊಂಡಿರೋದು ಒಂದೇ ಒಂದು ಬ್ಲಾಕು, ಈ ಬ್ಲಾಕು. ಓಕೆ, ಸೊ these are all the areas where market will try to reject, bounce back. Those things will happen over this area. ಓಕೆ, ಈ ಏರಿಯಾ ಸದ್ಯಕ್ಕೆ ನೆಗ್ಲೆಕ್ಟ್ ಮಾಡೋಣ. ಸೊ ಡೈಲಿ ಸ್ವಿಂಗ್ ಬಂದ್ಬಿಟ್ಟು ಈ ಜಾಗದಲ್ಲಿದೆ. ಇದೊಂದು ಡೈಲಿ ಸ್ವಿಂಗ್ ಇದೆ, ಇದೊಂದು ಡೈಲಿ ಸ್ವಿಂಗ್ ಇದೆ. ಮಾರ್ಕೆಟು ಏನಾಗಿದೆ, ಮೇಲಿಂದ ರಿಜೆಕ್ಷನ್, ಡೈರೆಕ್ಟ್ ಫಾಲ್, ಮತ್ತೆ ಈ ಜಾಗದಿಂದ ರಿಜೆಕ್ಷನ್. ಮಾರ್ಕೆಟ್ ಟ್ರೈ ಟು ಮೂವ್ ಅಪ್, ಅಗೈನ್ ಈ ಜಾಗದಿಂದ ರಿಜೆಕ್ಷನ್, ಅಗೈನ್ ದಿಸ್ ಇಸ್ ರಿಜೆಕ್ಷನ್, ಅಗೈನ್ ದಿಸ್ ಇಸ್ ರಿಜೆಕ್ಷನ್. ಕೇರ್ಫುಲಿ ಅಬ್ಸರ್ವ್ ಮಾಡ್ಬೋದು. ಅಪ್ಪರ್ ಸೈಡು ಟ್ರೈ ಮಾಡ್ತಾ ಇದ್ದಾರೆ ಬೈಯರ್ಸು. ಬುಲ್ಸ್ ಆರ್ ಟ್ರೈಂಗ್ ಟು ಮೂವ್ ಅಪ್ ಸೈಡ್, ಬಟ್ ಬಿಯರ್ ಈಸ್ ಸಪ್ರೆಸಿಂಗ್ ದೆಮ್. ನೋಡಿ ಎಷ್ಟು ದೊಡ್ಡ ಪ್ರೆಷರು. ಪ್ರೆಷರ್ ಈಸ್ ಇನ್ಕ್ರೀಸಿಂಗ್. ನೋಡಿ ಪ್ರೆಷರ್ ಏನಾಯಿತು, ಪ್ರೆಷರ್ ಟ್ರೈ ಮಾಡ್ತು ಫೇಲ್ ಆಯಿತು, ಕ್ಯಾಂಡಲ್ ಕೊಡ್ತು, ಮತ್ತೆ ಪ್ರೆಷರ್ ಟ್ರೈ ಮಾಡ್ತು ಫೇಲ್ ಆಯಿತು, ಇಲ್ಲಿ ಪ್ರೆಷರ್ ಕೊಡ್ತು ಟ್ರೈ ಮಾಡ್ತು ಫೇಲ್ ಆಯಿತು ಮತ್ತೆ. ಸೊ ಟುಮಾರೋ ಏನಾಗ್ಬೋದು ಅಂತಂದರೆ ಮೋರ್ ಪ್ರಾಬಲಿ 1 2 3 ಓಕೆ, around like fourth candle. This candle could be green candle tomorrow. Okay, but tomorrow view is sell side only. ಮಾರ್ಕೆಟ್ ಏನಾಗ್ಬೋದು, ಇದು ಬಂದ್ಬಿಟ್ಟು ಒಂದು ಬ್ಲಾಕ್, ಆರ್ಡರ್ ಬ್ಲಾಕ್. ಇದು ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡು ಸ್ವಲ್ಪ ಮೇಲೋಗ್ಬಿಟ್ಟು ಮತ್ತೆ ನೀಟಾಗಿ ಫಾಲ್ ಕೊಡುತ್ತೆ. ಸೊ ನಾವು ಹಿಯರ್ ಆಲ್ಸೋ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಸೆಲ್ ಸೈಡ್ ಟ್ರೇಡ್. ಟಾರ್ಗೆಟ್ ಯಾವುದು, ಆಬ್ವಿಯಸ್ಲಿ ಇದೆ ಸೆಲ್ ಸೈಡ್ ಟ್ರೇಡ್ ಕಾನ್ಸಂಟ್ರೇಷನ್. ಆ್ಯಂಡ್ ಮೋರ್ ಓವರ್ ಮಾರ್ಕೆಟ್ ಆಗಿರೋದು ಇನ್ಸೈಡರ್ ಕ್ಯಾಂಡಲ್.
ಇನ್ಸೈಡರ್ ಕ್ಯಾಂಡಲ್ ಅಂದ್ರೇನು, ಈ ಕ್ಯಾಂಡಲ್ ಒಳಗಡೆ ಇರೋ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್. ಓಕೆ, ಲೆಟ್ ಮಿ ಗೋ ಟು 15 ಮಿನಿಟ್ಸ್. ಸೊ 15 ಮಿನಿಟ್ಸ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ಸ್ ಬಂದುಬಿಟ್ಟು ಒಂದು ಈ ಆರ್ಡರ್ ಬ್ಲಾಕ್ಸ್ ಇದೆ, ಒಂದು ಈ ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕು ಬೇಡ ಅಂತ ಅಂದರೆ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಆರ್ಡರ್ ಬ್ಲಾಕೇ ಇಲ್ಲ, ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಇದು ರೀಟೆಸ್ಟ್ ಕೂಡ ಆಗಿದೆ. ಮಾರ್ಕೆಟ್ ಈ ಜಾಗದಲ್ಲಿ ಯಾರ್ಯಾರು ಸೆಲ್ ಮಾಡಿದ್ದೀರಾ, ವೆರಿ ಗುಡ್. ನೆಕ್ಸ್ಟ್ ನಮ್ಮ ಹತ್ರ 1 hour ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಈ ಆರ್ಡರ್ ಬ್ಲಾಕು. ಓಕೆ, ಸೊ ನನ್ನ ಪ್ರಕಾರ ಮಾರ್ಕೆಟ್ ಡೆಫಿನೆಟ್ಲಿ 100, ನಾಟ್ ಲೈಕ್ 100%, 90% ವಾಟ್ ಐ ಆಮ್ ಟ್ರೈಯಿಂಗ್ ಟು ಡೂ ಈಸ್ ಈ ಜಾಗದಲ್ಲಿ ಮಾರ್ಕೆಟ್ ಇಲ್ಲಿ ತನಕ ಬರೋ ತನಕ ವೆಯ್ಟ್ ಮಾಡ್ತೀನಿ. ಈ ಜಾಗದಲ್ಲಿ ಸೆಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆಲ್ಲ ರೀತಿಯಾದ ಸಪೋರ್ಟ್ ಇದೆ. ಸೊ ನೋಡಿ, ಈ ಜಾಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ನೀವು ಲೆಕ್ಕ ಹಾಕ್ಕೊಂಡ್ರೆ ಈ ಜಾಗ ಕರೆಕ್ಟಾಗಿ ನಮಗೆ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ ಇದೆ. ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗೋ ಎಲ್ಲ ಚಾನ್ಸಸ್ ಇದೆ. ಸ್ನೈಪರ್ ಎಂಟ್ರಿ ಸಿಗೋ ಚಾನ್ಸಸ್ಸು ಇಲ್ಲಿಂದನೇ ಇದೆ ನಿಮಗೆ. ಓಕೆ, ಈ ಜಾಗದಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ನೋಡಿ, ಲೋಯರ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ನೋಡಿ. ಇಲ್ಲೊಂದು ಬ್ರೇಕ್ ವೇ ಗ್ಯಾಪ್ ಇದೆ, ಅದು ಬಿಟ್ಟರೆ ಇಲ್ಲಿ ಹಾರ್ಲಿ ಆರ್ಡರ್ ಬ್ಲಾಕ್ ಇದೆ. ಈ ಹಾರ್ಲಿ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ಲೆವೆಲ್ಸ್ ಕೊಡ್ತೀನಿ. ಕಂಡೀಷನ್ಸ್, ಫಸ್ಟ್ ಕಂಡೀಷನ್, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಬರುತ್ತೆ, ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಇಲ್ಲೂ ರಿಜೆಕ್ಷನ್ ತೊಗೊಳ್ಳೆ ಅಂದರೆ ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ. ಸೊ ಫಸ್ಟ್ ಲೆವೆಲ್ ಒಂದು ಈ ಏರಿಯಾ, ಇನ್ನೊಂದು ಈ ಏರಿಯಾ, ಕೆಳಗಡೆ ಫಾಲ್ ಆಗೋ ಏರಿಯಾ ಬಂದುಬಿಟ್ಟು. ಅದು ಬಿಟ್ಟರೆ ಮಾರ್ಕೆಟ್ ಹತ್ರ ಉಳ್ಕೊಂಡಿರೋದು ಈ ಏರಿಯಾ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಮೈ ವ್ಯೂ ಈಸ್ ಕಂಪ್ಲೀಟ್ಲಿ ನಾಟ್ ದಿಸ್ ಮಚ್ ಹೈ. ಮಾರ್ಕೆಟ್ ಇಲ್ಲಿವರೆಗೂ ಬರೋದಕ್ಕೆ ಚಾನ್ಸೇ ಇಲ್ಲ. ಸ್ಟ್ರಗಲಿಂಗ್ ಮಾರ್ಕೆಟ್, ಇಲ್ಲಿಂದ ದೊಡ್ಡ ಬಯರ್ಸ್ ಬಂದಮೇಲೆ ಮಾರ್ಕೆಟ್ ಈಸ್ ಸ್ಟ್ರಗಲಿಂಗ್ ಟು ಕಮ್ ಗೋ ಅಪ್ ಅಗೈನ್. ನೋಡಿ, ಇಲ್ಲಿ ಈ ಜಾಗದಿಂದ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು, ಇಲ್ಲಿ ಆರ್ಡರ್ಸ್ ಇತ್ತು, ಪೆಂಡಿಂಗ್ ಆರ್ಡರ್ಸ್ ಇತ್ತು. ನೋಡಿ, ಇಲ್ಲಿ ಫೇರ್ ವ್ಯಾಲ್ಯೂ, ನಾನು ಹೇಳಿದ್ದೀನಿ, ಎಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತೆ ಅಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇರುತ್ತೆ. ಮಾರ್ಕೆಟ್ ವಿಲ್ ಟ್ರೈ ಟು ಟೇಕ್ ಆಫ್ ದಟ್ ಪೆಂಡಿಂಗ್ ಆರ್ಡರ್ಸ್. ನೋಡಿ, ಈ ಜಾಗದಿಂದ ಪೆಂಡಿಂಗ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತು, ಮಾರ್ಕೆಟ್ ಕೆಳಗಡೆ ಫಾಲ್ ಆಯಿತು. ಓಕೆ, ನೆಕ್ಸ್ಟ್ ಫಾಲ್ ಆಗೋ ಏರಿಯಾ ಇದು, ಇಲ್ಲಿಂದ ಫಾಲ್ ಆಗುತ್ತೆ. ಓಕೆ, ಇಲ್ಲಿವರೆಗೂ ಫಾಲ್ ಆಗುತ್ತೆ. ನೆಕ್ಸ್ಟ್ ಫಾಲಿಂಗ್ ಏರಿಯಾ ಬಂದುಬಿಟ್ಟು ಈ ಜಾಗ ಒಂದು ಫಾಲಿಂಗ್ ಏರಿಯಾ, ಅದು ಬಿಟ್ಟರೆ ಈ ಜಾಗ ಒಂದು ಫಾಲಿಂಗ್ ಏರಿಯಾ, ಅದು ಬಿಟ್ಟರೆ ಈ ಜಾಗ ಒಂದು ಫಾಲಿಂಗ್ ಏರಿಯಾ. ಓಕೆ, ಸೊ ಲೆವೆಲ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಸಿನಾರಿಯೋಸ್, ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲ್ಯಾಟ್ ಓಪನಿಂಗ್. ಗ್ಯಾಪ್ ಅಪ್, ಮಾರ್ಕೆಟ್ ಇಲ್ಲಿಂದ ತನಕ ಮ್ಯಾಕ್ಸಿಮಮ್ ಓಪನ್ ಆಗುತ್ತೆ, ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳುತ್ತೆ, ಫಾಲ್ ಆಗುತ್ತೆ. ಅಪ್ಪಿತಪ್ಪಿ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳುತ್ತೆ, ಪಕ್ಕ ಇಲ್ಲಿಂದನೇ ಫಾಲ್ ಆಗುತ್ತೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಸೆಲ್ ಸೈಡ್ ಟ್ರೇಡ್ ಫ್ರಮ್ ದಿಸ್ ಏರಿಯಾ. ಈ ಜಾಗದಿಂದ ಸೆಲ್ ಸೈಡ್ ಏರಿಯಾ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಫಾಲ್ ಆಗುತ್ತೆ ಖಂಡಿತ. ಈ ಲೆವೆಲ್ ಇದೆಯಲ್ಲ, ಡಬಲ್ ಬಾಟಮ್ ಇದೆಯಲ್ಲ, ಡಬಲ್ ಬಾಟಮ್ ಕೆಳಗಡೆ ಲಿಕ್ವಿಡಿಟಿ ಇರುತ್ತೆ, ಲಿಕ್ವಿಡಿಟಿ ನೀಟಾಗಿ ಗ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಈಸ್ ಫ್ಲ್ಯಾಟ್ ಓಪನಿಂಗ್ ಸಿನಾರಿಯೋ. ಅಪ್ಪಿತಪ್ಪಿ ಏನಾದರೂ ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಮಾರ್ಕೆಟ್ ಏನಾಗುತ್ತೆ, ಇದೇ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಆಗುತ್ತೆ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, ಮಾರ್ಕೆಟ್ ಇಲ್ಲಿಂದ ರಪ್ ಅಂತ ಫಾಲ್ ಆಗುತ್ತೆ. ಫಾಲ್ ಆದರೆ ಮತ್ತೆ ಸ್ಲೈಟ್ ಗ್ಯಾಪ್ ಡೌನ್ ಕವರ್ ಮಾಡುತ್ತೆ, ಗ್ಯಾಪ್ ಡೌನ್ ಕವರ್ ಮಾಡಿಕೊಂಡು ಮತ್ತೆ ವಾಪಸ್ ಎಲ್ಲಿ ಈ ಜಾಗದಲ್ಲಿ ರಿಜೆಕ್ಷನ್ ಏರಿಯಾ ಬಂದರೆ, ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಇಲ್ಲಿ ತೊಗೊತೀನಿ ಸೆಲ್ ಟ್ರೇಡ್ಗೆ, ಈ ಜಾಗದಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಇಲ್ಲಿ ತೊಗೋತೀನಿ ಸೆಲ್ ಟ್ರೇಡ್ಗೆ, ಈ ಜಾಗದಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಸೆಲ್ ಟ್ರೇಡ್ಗೆ ಇಲ್ಲಿ ತೊಗೋತೀನಿ. ಬಟ್ ಐ ಆಮ್ ಓನ್ಲಿ ಆನ್ ಸೆಲ್ ಸೈಡ್ ವ್ಯೂ, ನೋ ಬೈ ಸೈಡ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ. ಓಕೆ, ಮಾರ್ಕೆಟ್ ಇಲ್ಲಿಂದ 10,000 ಮೂವ್ ಕೊಡ್ತಾ ಲೆಟ್ ಇಟ್ ಹೋಗ್ಬಿಡ್ರು, ನಾನು ಥರನೇ ಕೆಡ್ಸ್ಕೊಳಲ್ಲ, ಹೋದರೆ ಹೋಗಲಿ. ಇಫ್ ಮಾರ್ಕೆಟ್ ರೆಸ್ಪೆಕ್ಟ್ ಮೀ, ಐ ರೆಸ್ಪೆಕ್ಟ್ ಮಾರ್ಕೆಟ್. ಇಫ್ ಮಾರ್ಕೆಟ್ ಡೋಂಟ್ ರೆಸ್ಪೆಕ್ಟ್ ಮೀ, ಐ ವಿಲ್ ನಾಟ್ ರೆಸ್ಪೆಕ್ಟ್ ಮಾರ್ಕೆಟ್, ಐ ವಿಲ್ ಜಸ್ಟ್ ಗೋ ಔಟ್ ಆಫ್ ದ ಮಾರ್ಕೆಟ್, ದಟ್ಸ್ ಇಟ್. ಮೈ ವ್ಯೂ ಹ್ಯಾಸ್ ಟು ಮ್ಯಾಚ್ ವಿತ್ ಮಾರ್ಕೆಟ್ ವ್ಯೂ. ಇಫ್ ಮೈ ವ್ಯೂ ಈಸ್ ನಾಟ್ ಮ್ಯಾಚಿಂಗ್, ಟಾಟಾ ಬಾಯ್ ಬಾಯ್, ಗುಡ್ ದ ನೈಟ್ಸ್, ಅಷ್ಟೇ, ಸಿಂಪಲ್. ಓಕೆ, ಸೊ ಲೆವೆಲ್ಸ್ ಕೊಟ್ಟಿದ್ದೀನಿ 1, 2, 3. ನೆಕ್ಸ್ಟ್ ಮಾರ್ಕೆಟಲ್ಲಿ ಮೇಲಕ್ಕೆ ಹೋಗೋ ಚಾನ್ಸ್ ಎಲ್ಲಿದೆ, ಮೇಲಕ್ಕೆ ಹೋಗೋ ಚಾನ್ಸ್ ಬಂದ್ಬಿಟ್ಟು ಈ ಜಾಗದಿಂದ ಇದೆ. ಓಕೆ, ಲೆಟ್ ಮೀ ರಿಮೂವ್ ದಿಸ್. ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಈ ಜಾಗದಿಂದ ಇದೆ, ಈ ಜಾಗದಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಬಟ್ ಮೈ ವ್ಯೂ ಈಸ್ ಇಲ್ಲಿ ತನಕ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ, ಇಲ್ಲಿಂದ ನೀಟಾಗಿ ಫಾಲ್ ಆಗುತ್ತೆ. ಐ ವಿಲ್ ಕಾನ್ಸಂಟ್ರೇಟ್ ಆನ್ ಸೆಲ್ ಸೈಡ್ ವ್ಯೂ ಅಪ್ ಟು ದಿಸ್ ಏರಿಯಾ. ಇಲ್ಲಿ ಏನಾದರೂ ರಿಜೆಕ್ಷನ್ ಕ್ಯಾಂಡಲ್ಸ್ ಇಲ್ಲ ಅಂದರೆ ಐ ವಿಲ್ ಕಾನ್ಸಂಟ್ರೇಟ್ ಅಪ್ ಟು ದಿಸ್ ಏರಿಯಾ. ಓಕೆ, ಫೈನ್. This view completed. Bank Nifty completed. Next is Sensex. Okay. ಓಕೆ, ಸೆನ್ಸೆಕ್ಸು ನಾನು ನೋಡಿ ನೆನ್ನೆ ಲೆವೆಲ್ ಕೂಡ ಕೊಟ್ಟಿದ್ದೆ. ಆ ಲೆವೆಲ್ ನೀಟಾಗಿ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟು. ಆಬ್ವಿಯಸ್ಲಿ ಇಲ್ಲೊಂದು ಲೆವೆಲ್ ಕೊಟ್ಟಿದ್ದೆ, ಇಲ್ಲೊಂದು ಲೆವೆಲ್. ದೀಸ್ ಆರ್ ಆಲ್ ದ ಲೆವೆಲ್ಸ್ ಐ ಮಾರ್ಕ್ ಪ್ರೀವಿಯಸ್ಲಿ ಇಟ್ ಸೆಲ್ಫ್. ಈ ಲೆವೆಲ್ ತನಕ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಆ ಲೆವೆಲ್ ತನಕ ನಾನು ಬರುತ್ತೆ ಅಂತ ಹೇಳೂ ಇಲ್ಲ ನಿಮಗೆ. ಐ ಜಸ್ಟ್ ಮಾರ್ಕ್ಡ್ ದಿಸ್ ಲೆವೆಲ್ ಫಾರ್ ಡಿಫ್ರೆಂಟ್ ಮಾರ್ಕಿಂಗ್. ಇದು ಹಳೆ ಮಾರ್ಕಿಂಗ್ ಬಿಟ್ಬಿಡಿ.
ಓಕೆ, ಮೈ ವ್ಯೂ ವಾಸ್ ದಿಸ್ ಏರಿಯಾ. ಇದಕ್ಕಿಂತ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಮೇಲ್ಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಬಂತು, ಈ ಜಾಗದಿಂದ ಸಪೋರ್ಟ್ ತೊಗೊಂತು. ಮತ್ತೆ ನಾನು ತುಂಬ ಚೆನ್ನಾಗಿ ನನಗೆ ನೆನಪಿದ್ದೆ ನಾನು ಹೇಳಿರೋದು, ಇಲ್ಲಿಂದ ಬ್ರೀಚ್ ಔಟ್ ಆದರೆ ಇದು ರಿಜೆಕ್ಷನ್ ಬ್ಲಾಕ್ ಥರ ಆ್ಯಕ್ಟ್ ಆಗುತ್ತೆ, ಬ್ರೇಕರ್ ಬ್ಲಾಕ್ ಥರ ಆ್ಯಕ್ಟ್ ಆಗುತ್ತೆ. ಮತ್ತೆ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತೊಗೊಳುತ್ತೆ, ಡೈರೆಕ್ಟ್ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ನೀವು ಯಾರೇ ಸೆಲ್ ಸೈಡ್ ಟ್ರೇಡ್ ಹೋಲ್ಡ್ ಮಾಡ್ತಿದ್ದೀರಾ, ದೇ ಆರ್ ವೆಲ್ ಆ್ಯಂಡ್ ಗುಡ್, ದೇ ಕ್ಯಾನ್ ಹೋಲ್ಡ್ ಸೆಲ್ ಸೈಡ್ ಟ್ರೇಡ್ನ ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿ. ಯು ಕ್ಯಾನ್ ಹೋಲ್ಡ್ ಎನಫ್. ಎಲ್ಲಿ ತನಕ ಹೋಲ್ಡ್ ಮಾಡ್ಬೋದು ಅಂತಂದರೆ ನೀವು ಸೆಲ್ ಸೈಡ್ ಟ್ರೇಡ್ನ ಸೆನ್ಸೆಕ್ಸಲ್ಲಿ ಯು ಕ್ಯಾನ್ ಹೋಲ್ಡ್ ಅಪ್ ಟು 80,380.11 ಅಲ್ಲಿ ತನಕ ಹೋಲ್ಡ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಲೆಟ್ ಮಿ ಸಿ ದ ವೀಕ್ಲಿ ಅನಾಲಿಸಿಸ್ ಮಾಡೋಣ ಫಸ್ಟು. ಓಕೆ, ವೀಕ್ಲಿ ಅನಾಲಿಸಿಸ್ ಪ್ರಕಾರ ವೀಕ್ಲಿ ಆರ್ಡರ್ ಬ್ಲಾಕ್ ಇರೋದು ಈ ಏರಿಯಾ. ಓಕೆ, ಸೊ ಡೈಲಿ ಅನಾಲಿಸಿಸ್ ಪ್ರಕಾರ ಡೈಲಿ ಆರ್ಡರ್ ಬ್ಲಾಕ್ ಇರೋದು ಸಮೇರ್ ಅರೌಂಡ್ ಇಯರ್. ಓಕೆ, ಡೈಲಿ ಆರ್ಡರ್ ಬ್ಲಾಕ್ ಇರೋದು ಈ ಜಾಗದಲ್ಲಿ. ಮಾರ್ಕೆಟ್ ಇಲ್ಲಿ ತನಕ ನೀವು ತಲೆನೇ ಕೆಡಿಸ್ದಂಗೆ ಸೆಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಈ ಜಾಗಕ್ಕೆ ಬಂದಾಗ ಮಾರ್ಕೆಟ್ ಮತ್ತೆ ಒಂದು ಮೇಲಕ್ಕೆ ಹೋಗುತ್ತೆ. ಮತ್ತೆ ಮೇಲಕ್ಕೆ ಹೋದರೆ ಅದರಲ್ಲಿರೋ ಒಂದು ಆರ್ಡರ್ ಬ್ಲಾಕ್ ರೀಸೆಂಟ್ ಸಪ್ಲೈ ಝೋನ್ ಎಲ್ಲಿರುತ್ತೆ ಆ ಸಪ್ಲೈ ಝೋನಿಂದ ಮಾರ್ಕೆಟ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ 15 ಮಿನಿಟ್ಸ್ ಟೈಮ್ ಫ್ರೇಮ್. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ನೋಡ್ದಂಗೆ ನಮ್ಮ ಹತ್ರ ಇರೋ ಒಂದೇ ಒಂದು ಪೆಂಡಿಂಗ್ ಆರ್ಡರ್ಸ್ ಇರೋ ಏರಿಯಾ ಬಂದ್ಬಿಟ್ಟು ಈ ಏರಿಯಾ. ಓಕೆ, ಲೆವೆಲ್ಸ್ ಏನಿರುತ್ತೆ ಅದೇ ಲೆವೆಲ್ಸ್ಗೆ ರೆಸ್ಪೆಕ್ಟ್ ಮಾಡೋಣ ನಮ್ಮ ಹತ್ರ. ಸೊ ತುಂಬ 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 ಚೆನ್ನಾಗಿರೋ ಝೋನ್ ಅಂದರೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದೇ ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಏರಿಯಾ. ನಾನು ಫಸ್ಟು ಸೆಲ್ ಸೈಡ್ ಕಾನ್ಸಂಟ್ರೇಟ್ ಮಾಡೋದು ಈ ಏರಿಯಾಯಿಂದ. ಮತ್ತೆ ಸೆಲ್ ಸೈಡ್ ಏರಿಯಾ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಈ ಏರಿಯಾಯಿಂದನೂ ಸೆಲ್ ಸೈಡ್ ಆಗೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಈ ಲೆವೆಲ್ವರೆಗೂ ಹೋಗೋ ಚಾನ್ಸೇ ಇಲ್ಲ ಈಗಿರೋ ಸೆಲ್ಲಿಂಗ್ ಪ್ರೆಷರ್ ನೋಡಿದ್ರೆ. ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟು ಈ ಏರಿಯಾದಲ್ಲಿ ರಿಜೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ, ಬಟ್ ಈ ಏರಿಯಾದಲ್ಲಿ ರಿಜೆಕ್ಷನ್ ಫೇಲ್ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಮಾರ್ಕೆಟ್ ಈ ಏರಿಯಾಯಿಂದ ನೀಟಾಗಿ ಫಾಲ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿ ಇದೆ. ದಿಸ್ ಇಸ್ ಪ್ರೀಮಿಯಮ್ ಏರಿಯಾ, ದಿಸ್ ಇಸ್ ಡಿಸ್ಕೌಂಟ್ ಏರಿಯಾ. ಪ್ರೀಮಿಯಮ್ ಏರಿಯಾಯಿಂದ ಮಾರ್ಕೆಟ್ನ ಸೆಲ್ ಮಾಡಬೇಕು, ಡಿಸ್ಕೌಂಟ್ ಏರಿಯಾಯಿಂದ ಮಾರ್ಕೆಟ್ನ ಬೈ ಮಾಡಬೇಕು. ಇದು ಬೇಡ ಅಂತಂದರೆ ನಿಮಗೆ ಓಕೆ, ಬೇಡ ಅಂತಂದರೆ ಇನ್ ದ ಸೆನ್ಸ್ ಲೈಕ್ ಇದು ಗ್ಯಾಪ್ ಅಪ್ ಸಿನಾರಿಯೋ, ಫ್ಲ್ಯಾಟ್ ಓಪನಿಂಗ್ ಸಿನಾರಿಯೋ. ವೆಯ್ಟ್ ಫಾರ್ ಮಾರ್ಕೆಟ್ ಟು ರೆಸ್ಪೆಕ್ಟ್ 1 hour ಆರ್ಡರ್ ಬ್ಲಾಕ್. 1 hour ಆರ್ಡರ್ ಬ್ಲಾಕ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ಜಾಗದಲ್ಲೇ ಬರುತ್ತೆ 1 hour ಆರ್ಡರ್ ಬ್ಲಾಕು. 1 hour ಆರ್ಡರ್ ಬ್ಲಾಕ್ ಈ ಏರಿಯಾದಲ್ಲಿ ಬರುತ್ತೆ. ಯು ಕ್ಯಾನ್ ಟೇಕ್ ಸೆಲ್ ಟ್ರೇಡ್ ಫ್ರಮ್ ದಿಸ್ ಪಾಯಿಂಟ್ ಆಲ್ಸೋ. ಸೊ ನೆಕ್ಸ್ಟ್ ಮಾರ್ಕಿಂಗ್ ನಂದು ಈ ಏರಿಯಾ ಆಗಿರುತ್ತೆ. ಓಕೆ, ಸೊ ಕಮಿಂಗ್ ಟು ದ 15 ಮಿನಿಟ್ಸ್. ಓಕೆ, ಫೈನ್. ಓಕೆ, ಈ ಜಾಗದಿಂದ ಫಾಲ್ ಆಗುತ್ತೆ, ಅದು ಬಿಟ್ಟರೆ ಈ ಜಾಗದಿಂದ ಫಾಲ್ ಆಗುತ್ತೆ. ಬೈ ಸೈಡ್ ನಾನು ಎಲ್ಲಿವರೆಗೂ ಬರಲ್ಲ. ಮಾರ್ಕೆಟು ನನಗೆ ಈ ಜಾಗಕ್ಕೆ ಬರೋ ತನಕನೂ ಬೈ ಸೈಡ್ ವ್ಯೂಗೆ ನಾನು ಬರೋದೇ ಇಲ್ಲ. ಬೈ ಸೈಡ್ ವ್ಯೂ ಎಲ್ಲಿದೆ ಮಾರ್ಕೆಟಲ್ಲಿ? ಇಲ್ಲಿದೆ ಬೈ ಸೈಡ್ ವ್ಯೂ. ಓಕೆ, ಸೊ ದೀಸ್ ಆರ್ ದ ಲೆವೆಲ್ಸ್ ಐ ಹ್ಯಾವ್ ಗಿವನ್ ಇನ್ ದ ಮಾರ್ಕೆಟ್. ಫಸ್ಟ್ ಲೆವೆಲ್ ಬಂದ್ಬಿಟ್ಟಿದ್ದು, ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟಿದ್ದು, ಅದಾದಮೇಲೆ ಥರ್ಡ್ ಲೆವೆಲ್ ಬಂದ್ಬಿಟ್ಟಿದ್ದು, ಫೋರ್ತ್ ಲೆವೆಲ್ ಬಂದ್ಬಿಟ್ಟಿದ್ದು, ನೆಕ್ಸ್ಟ್ ಲಾಸ್ಟ್ ಲೆವೆಲ್ ಬಂದ್ಬಿಟ್ಟಿದ್ದು. ದಿಸ್ ಈಸ್ ದ ಝೋನ್ಸ್ ವೇರ್ ಮಾರ್ಕೆಟ್ ಮೈ ವ್ಯೂ ಇಸ್ ಸೆಲ್ ಸೈಡ್. ಟುಮಾರೋ ರೆಡ್ ಕ್ಯಾಂಡಲ್. ಡೋಂಟ್ ಟ್ರೈ ಟು ಬೈ ದ ಮಾರ್ಕೆಟ್ ಅಕಾರ್ಡಿಂಗ್ ಟು ಮೈ ವ್ಯೂ. ಓಕೆ, ಮಾರ್ಕೆಟು ನಾನು ಬೈ ಮಾಡೋದಕ್ಕೆ ಹೋಗಲ್ಲ. ನಾಳೆ ಸೆಲ್ ಸೈಡೇ ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾಕಂದರೆ ಇದನ್ನು ಸೆಲ್ ಸೈಡೇ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇದು ಐ ಟಿ ಎಲ್. ಓಕೆ, ಇದು ಐ ಟಿ ಎಲ್. ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಅಗೈನ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಒಂದು ಬ್ರೇಕ್ ಆಗೋ ತನಕ ಡೋಂಟ್ ಈವನ್ ಥಿಂಕ್ ಟು ಬೈ. ಓಕೆ, ಡೋಂಟ್ ಈವನ್ ಥಿಂಕ್ ಟು ಬೈ. So this is all about Nifty 50, Bank Nifty, Sensex. Okay, if you want I will explain gold also. Gold ನಾನೊಂದು ಟ್ರೇಡ್ ತೊಗೊಂಡಿದ್ದೆ. ಈ ಟ್ರೇಡ್ನ ನಾನು ತುಂಬ ಚೆನ್ನಾಗಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ನೀವು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಜಾಗದಿಂದ ಮಾರ್ಕೆಟ್ ತುಂಬ ಚೆನ್ನಾಗಿ ಮೇಲಕ್ಕೆ ಹೋಗಿದೆ. ಬಟ್ ಇದು ನ್ಯೂಸ್ ವ್ಯೂ. ನಂದು ಟ್ರೇಡು ಎಂಡ್ ಆಗಿದ್ದು ಈ ಜಾಗದಲ್ಲಿ. ಈ ಜಾಗ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನೋಡಿ, ನಂದು ಇಷ್ಟೇ ಪ್ರಿನ್ಸಿಪಲ್ಲು. ಮಾರ್ಕೆಟು ನಂದು ಟ್ರೇಡ್ ಎಕ್ಸಿಕ್ಯೂಟ್ ಆಯ್ತಾ, ನಂದು ಪ್ರಾಫಿಟ್ ಕೊಡ್ತಾ ನಾನು ಲೆವೆಲಲ್ಲಿ ಎಕ್ಸಿಟ್ ಮಾಡೋದನ್ನ ಅಷ್ಟೇ. ಅದಾದಮೇಲೆ ಮಾರ್ಕೆಟ್ 1000 ಪಾಯಿಂಟ್ಸ್ ಮೂವ್ ಕೊಡಲಿ, ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಆ 1000 ಪಾಯಿಂಟ್ಸ್ ಮೂವ್ ಕೊಡುತ್ತಲ್ಲ, ಆ 1000 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದರೆ ನೀವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಮೂವ್ಸ್ ಎಲ್ಲ ಹೊರಟೋಗುತ್ತೆ. ಕಮಿಂಗ್ ಟು ದ ವೀಕ್ಲಿ ಅನಾಲಿಸಿಸ್ ಮೋಸ್ಟ್ಲಿ ದೋಜಿ ಆಗಿರುತ್ತೆ. ಸಾರಿ ಐ ರಿಮೂವ್ ಆಲ್ ದ ಮಾರ್ಕಿಂಗ್.
Okay, weekly analysis doji alla, sorry, weekly analysis, it is trying to go up. Market went up from this area. So coming to the next week my target is this only. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನೆಕ್ಸ್ಟ್ ವೀಕ್ ಕಂಪ್ಲೀಟ್ಲಿ ಅಪ್ಸೈಡ್. ವೀಕ್ಲಿ ಟಾರ್ಗೆಟ್ ಇಸ್ ದಿಸ್ ಏರಿಯಾ. ವೀಕ್ಲಿ ಟಾರ್ಗೆಟ್ ಇಸ್ ಯಾಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ. ರೀಸನ್ ಇಷ್ಟೇ ನೋಡಿ, ಇಲ್ಲಿ ಈ ವೀಕ್ ಸ್ವೀಪ್ ಮಾಡ್ತು, ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು. ಈ ವೀಕು ಆಲ್ಮೋಸ್ಟ್ ಲೈಕ್ 1 2 3 ವೀಕ್ ಸ್ವೀಪ್ ಮಾಡಿದೆ. 3 ವೀಕ್ ಸ್ವೀಪ್ ಮಾಡಿ ಅಷ್ಟು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಮಾರ್ಕೆಟ್ ವಾಟ್ ಇಟ್ ಈಸ್ ಟ್ರೈನ್ ಟು ಟೆಲ್, ಇಟ್ ಇಸ್ ಗೋಯಿಂಗ್ ಟು ಟ್ರೈನ್ ಟು ಗೋ ಅಪ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮಲ್ಲಿ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಯಾವುದು, ಫ್ರೆಶ್ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದು. ಓಕೆ, ಸೊ ಟುಮಾರೋ ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಟುಮಾರೋ ಡೆಫಿನೆಟ್ಲಿ ಸೆಲ್ ಸೈಡ್ ಬಗ್ಗೆ ನಾನು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಾರ್ಕೆಟು ನಮ್ಮ ಹತ್ರ ಇರೋ ಒಂದು ಸಪ್ಲೈ ಝೋನ್, ಅಂದರೆ ಈ ಜಾಗದಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ ಬಿಕಾಸ್ ಆಫ್ ನ್ಯೂಸ್. ನನ್ನ ಪ್ರಕಾರ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ತೊಗೊಳ್ಳೋ ಎಲ್ಲ ಚಾನ್ಸಸ್ಸು ಇದೆ. ಇಲ್ಲಿ ತನಕ ಬಂದಮೇಲೆ ಐ ವಿಲ್ ಟ್ರೈ ಟು ಬಿ ಇನ್ ಸೆಲ್ಲಿಂಗ್ ಪೊಸಿಷನ್. ಸೊ ದಿಸ್ ಈಸ್ ಒನ್ ಪಾಯಿಂಟ್ ಟು ಗೆಟ್ ಇನ್ ಟು ದ ಸೆಲ್ಲಿಂಗ್ ಪೊಸಿಷನ್ ಬೇಸ್ಡ್ ಆನ್ ದ ಚೇಂಜ್ ಆಫ್ ಕ್ಯಾರೆಕ್ಟರ್. Concentrate change of character based on the change of character or market structure shift. Okay, coming to the 15 minutes time frame ಪ್ರಕಾರ ಹೋಗೋದಾದರೆ ಮಾರ್ಕೆಟ್ನ ನಾನು ಒಂದು ಸರಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟರೆ ಐ ವಿಲ್ ಬಿ ಇನ್ ದಟ್ ಟ್ರೇಡ್ ಅಂಟಿಲ್ ದಿಸ್ ಏರಿಯಾ. ಈ ಜಾಗ ಬರೋ ತನಕನೂ ಐ ವಿಲ್ ಬಿ ಇನ್ ದ ಸೇಲ್ ಟ್ರೇಡ್ ಓನ್ಲಿ. ದಿಸ್ ಈಸ್ ಹೌ ಅವರ್ ಗೋಲ್ಡ್ ವಿಲ್ ಮೂವ್. ಅಪ್ಪಿ ಈ ಜಾಗದಲ್ಲಿ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಐ ಹ್ಯಾವ್ ಒನ್ ಮೋರ್ ಆರ್ಡರ್ ಬ್ಲಾಕ್ ಓವರ್ ದಿಸ್ ಏರಿಯಾ. ಓಕೆ, ಈಗ ನಾವು ಮೇಯ್ನ್ ಅಂದರೆ ಓ ಟಿ ಎ ಹಾಕೋಕ್ಕಾಗಲ್ಲ. ಯಾಕಂದರೆ ಓ ಟಿ ಎ ಯಾಕೆ ಹಾಕೋಕ್ಕಾಗಲ್ಲ ಅಂತಂದರೆ, ನೋಡಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಇದೇ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಲೇ ಇಟ್ಕೊಳ್ಳೋಣ. ಇದೇ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಅಂದರೆ ಒಂದು ಕಂಪ್ಲೀಟ್ ಸ್ವಿಂಗ್ ಬಂದ್ಬಿಟ್ಟು ಇದು. ಓಕೆ, ಈ ಸ್ವಿಂಗ್ ಆಲ್ರೆಡಿ ಈ ಸ್ವಿಂಗು ಬ್ರೇಕ್ ಆಗಿದೆ. ನಮ್ಮ ಹತ್ರ ಇರೋ ನೆಕ್ಸ್ಟ್ ಸ್ವಿಂಗ್ ಬಂದ್ಬಿಟ್ಟು ಏರಿಯಾ ಬಂದ್ಬಿಟ್ಟಿದೆ ನೋಡಿ, ಈ ಸ್ವಿಂಗು ಬ್ರೇಕ್ ಆಗಿದೆ. ಮಾರ್ಕೆಟು ಒಂದು ಸ್ವಿಂಗ್ ಕೊಡಬೇಕು ಅಂದರೆ, ಒಂದು ಸ್ವಿಂಗ್ ಹೆಂಗೆ ಕೊಡಬೇಕು ಅಂತಂದರೆ, ಮಾರ್ಕೆಟ್ ಏನು ಮಾಡಬೇಕು ಅಂತಂದರೆ, ಒಂದು ಸ್ವಿಂಗ್ ಹಿಂಗೆ ಕೊಟ್ಟು ಮತ್ತೆ ವಾಪಸ್ ಒಂದು ಒಳಗಡೆ ಸ್ವಿಂಗ್ ಕೊಡಬೇಕು. ಸ್ವಿಂಗ್ ಕೊಟ್ಟಾಗಷ್ಟೇ ಓ ಟಿ ವರ್ಕ್ ಆಗೋದು, ಇಲ್ಲ ಅಂದರೆ ಓ ಟಿ ವರ್ಕ್ ಆಗೋಲ್ಲ. ನೋಡಿ ಈ ಜಾಗದಿಂದ ನೀವೇನಾದ್ರು ಸ್ವಿಂಗ್ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರಾ. ಸೊ ನೀವು ಇಲ್ಲಿಂದ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇರುತ್ತೆ, ಈ ಜಾಗ ಬಂದ್ಬಿಟ್ಟು ಓ ಟಿ ಇರುತ್ತೆ, ಮಾರ್ಕೆಟಲ್ಲಿಂದ ಮೇಲಕ್ಕೆ ಹೋಗುತ್ತೆ. ನೋಡಿ ನನಗೆ ಗೊತ್ತಿಲ್ಲದಂಗೆ ಇಲ್ಯೂಷನ್ನಾಗಿ ಓ ಟಿ ಮಾರ್ಕ್ ಮಾಡ್ತೀವಿ ನಾವು. ಸೊ ಈ ಥರ ಮಾರ್ಕೆಟ್ ಒಂದು ವೇವ್ ಕೊಡಬೇಕು, ಒಂದು ಸ್ವಿಂಗ್ ಕೊಡಬೇಕು. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಐ ವಿಲ್ ಶೋ ಯು ಒನ್ ಗುಡ್ ಎಕ್ಸಾಂಪಲ್. ನೋಡಿನೇ ಬ್ರೇಕ್ ಆಫ್ ಸ್ಟ್ರಕ್ಚರಾ, ನೋಡಿ ಇಲ್ಲಿಂದ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟರೆ ಪೀಕ್ ಯಾವುದು ಇದೆ, ಇದು ಒಂದು ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಪಾಯಿಂಟು, ಇದು ಸ್ವಿಂಗು. ಸೊ ಇವೆರಡರ ಮಧ್ಯೆ ಮಾರ್ಕೆಟ್ ನೋಡಿ ಈ ಸ್ವಿಂಗ್ ತನಕ ಬಂತು, ಇಲ್ಲಿಂದ ತಾಪಕ್ಕೆ ಫಾಲ್. ಯಾಕೆ ಈ ಫಾಲ್ ಕೊಡ್ತು? ಈ ಫಾಲ್ ಕೊಡೋಕ್ಕೆ ಒಂದೇ ರೀಸನ್, ದಿಸ್ ಈಸ್ ದ ಓ ಟಿ ಆಪ್ಟಿಮಮ್ ಟ್ರೇಡ್ ಎಂಟ್ರಿ ಏರಿಯಾ. ಆ್ಯಂಡ್ ಮೋರ್ ಓವರ್ ಅಕಾರ್ಡಿಂಗ್ ಟು MMC ನೀವೇನಾದರೂ ಇದನ್ನು ನೋಡಿದ್ರೆ, ಈ ಜಾಗದಿಂದ ಈ ಸ್ವಿಂಗ್ನ ನೀವು ಮಾರ್ಕ್ ಮಾಡಿದ್ರೆ ಒಂದು ಏರಿಯಾ, ಆ ಜಾಗದಿಂದ ರಿಜೆಕ್ಷನ್. ನೆಕ್ಸ್ಟ್ ಸಿ ಅದೇ ಏರಿಯಾ, ಎಸ್ ದಿಸ್ ಈಸ್ ರಿವರ್ಸಲ್ ಏರಿಯಾ. ಮಾರ್ಕೆಟ್ ನೀಡೆಡ್ ವಾಲ್ಯೂಮ್ ಕೊಡಲಿಲ್ಲ, ಈ ನೀಡೆಡ್ ವಾಲ್ಯೂಮ್ ಇಲ್ಲೆಲ್ಲೋ ಯಾವುದೋ ಬೇರೆ ಜಾಗದಲ್ಲಿ ಯೂಸ್ ಆಗಿರುತ್ತೆ. ಸೊ ದಿಸ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್. ಓಕೆ, ಸೊ ನಿಫ್ಟಿ 50 ಎಕ್ಸ್ಪ್ಲೇನ್ ಮಾಡಿ, ಗೋಲ್ಡು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡು. ಐ ನೀಡ್ ಟು ಎಕ್ಸ್ಪ್ಲೇನ್ ಬಿಟ್ಕಾಯಿನ್ ಬಟ್ ಐ ಆಮ್ ಟಯರ್ಡ್ ನೌ. ಓಕೆ, ನಾನು ನಿಮ್ಗೊಂದು ಕ್ಲಿಯರಾಗಿ ವಿಷಯ ಹೇಳ್ತೀನಿ. ವಿ ಹ್ಯಾವ್ ಟು ಬೂಸ್ಟ್ ಅವರ್ ಯೂಟ್ಯೂಬ್ ಚಾನಲ್ ಇಫ್ ಯು ಗೈಸ್ ವಾಂಟ್, ಆರ್ ಎಲ್ಸ್ ಐ ಆಮ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಒನ್ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಟೆಲಿಗ್ರಾಮ್ ಚಾನಲ್ ಆಲ್ರೆಡಿ ಇದೆ. ಸೊ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಬಯೋದಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಅದರಲ್ಲಿ ಟ್ರೇಡ್ಸ್ ಕೊಡ್ತೀನಿ. ಟ್ರೇಡ್ಸ್ ಯಾವ್ಯಾವ ಕೊಡ್ತೀನಿ ಅಂತಂದರೆ, ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡು, ಬಿಟ್ಕಾಯಿನು, ಇಷ್ಟು ಮಾತ್ರ ಕೊಡ್ತೀನಿ. ಐ ವಿಲ್ ಟ್ರೇಡ್ ಇನ್ ಆಲ್ ದ ಪೇರ್ಸ್. ನೀವು ನೋಡ್ಬೋದು ನನ್ನ ಸ್ಕ್ರೀನಲ್ಲಿ ಯೂರೋ USD ಇದೆ, ಯೂರೋ JPY ಇದೆ, AUD USD ಇದೆ. ಐ ವಿಲ್ ಟ್ರೇಡ್ ಇನ್, ಇಫ್ ಯು ಕ್ಲಿಯರ್ ನೋಡಿ ಅದರಲ್ಲೂ ಮಾರ್ಕ್ ಮಾಡಿರ್ತೀನಿ. ಮಾರ್ಕ್ ಮಾಡಿ ಈ ಜಾಗದಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ, ಬೈ ಸೈಡ್ ಟ್ರೇಡ್ ತೊಗೊಂಡಿದ್ದೆ. ಬಟ್ ಡ್ಯೂ ಟು ನ್ಯೂಸ್ ಸ್ಟಾಪ್ ಲಾಸ್ ಇಟ್ಟಾಯಿತು, ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಯಿತು. ಮೈ ವ್ಯೂ ವಿಲ್ ಬಿ ಪರ್ಫೆಕ್ಟ್. ನಾನು ವ್ಯೂ ಮಾಡ್ತೀನಲ್ಲ, ವ್ಯೂ ವಿಲ್ ಬಿ ವೆರಿ ಗುಡ್, ವೆರಿ ಪರ್ಫೆಕ್ಟ್ಲಿ ವ್ಯೂ ಮಾರ್ಕ್ ಮಾಡ್ತೀನಿ ನಾನು. ಬಟ್ ಸಮ್ಟೈಮ್ಸ್ ಮೈ ಸ್ಟಾಪ್ ಲಾಸ್ ವಿಲ್ ಆಲ್ಸೋ, ಸಮ್ಟೈಮ್ಸ್ ಅಲ್ಲ, 90% ಆಫ್ ದ ಟೈಮ್ ಅಕ್ಯುರೇಟ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ಆ್ಯಾವ್ರೇಜ್ಲಿ ಅರೌಂಡ್ ಲೈಕ್ 70-60% ಮೈ ಸ್ಟಾಪ್ ಲಾಸ್ ವಿಲ್ ನಾಟ್ ಹಿಟ್. 40-30% ಮೈ ಸ್ಟಾಪ್ ಲಾಸ್ ಹಿಟ್. ಮಾರ್ಕೆಟ್ ಈಸ್ ಆಲ್ ಅಬೌಟ್
ರೆಸ್ಪೆಕ್ಟಿಂಗ್ ಸ್ಟಾಪ್ ಲಾಸ್ ಆ್ಯಂಡ್ ಗೈನಿಂಗ್ ಪ್ರಾಫಿಟ್. ಓಕೆ, ಸೊ ಗೋಲ್ಡು ಮಾರ್ಕ್ ಮಾಡಿದ್ದೀನಿ, ಯೂರೋ ಜೆ ಪಿ ವೈಯು ಮಾರ್ಕ್ ಮಾಡಿದ್ದೀನಿ. ಸೊ ಯೂರೋ ಜೆ ಪಿ ವೈ ನಾನು ಈ ಟ್ರೇಡ್ ತೊಗೊಂಡಿದ್ದೆ. ಈ ಟ್ರೇಡ್ ನನಗೆ ತುಂಬ ಒಳ್ಳೆ ಮೂವ್ ಕೊಡ್ತು, ತುಂಬ ನೀಟಾಗಿರೋ ಒಂದು ಟಾರ್ಗೆಟ್ ಕೊಟ್ಟಿದೆ 1:27. ಬಟ್ ಐ ಹ್ಯಾವ್ ಎಕ್ಸಿಟೆಡ್ ಅರೌಂಡ್ ದಿಸ್ ಏರಿಯಾ. ಯಾಕಂದರೆ ಈ ಜಾಗದಲ್ಲಿ ಒಂದು ಪೀಕ್ ಮೂವ್ಮೆಂಟ್ ಕೊಡುತ್ತೆ ಅಂತ ನನಗೆ ಗೊತ್ತಿತ್ತು. ನೋಡಿ, ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ. ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟ್ ಫುಲ್ ಇಲ್ಲಿವರೆಗೂ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಪೀಕ್ ಮೂವ್ಮೆಂಟ್ ಕೊಡುತ್ತೆ ಅಂತ ಗೊತ್ತಿತ್ತು. ಸೊ ಇಲ್ಲಿಂದ ನಾನು ಎಕ್ಸಿಟ್ ಆದೆ. ಮತ್ತು ಆಮೇಲೆ ಅಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ನೀಟ್ ಫಾಲ್ ಆಗಿದೆ. ಸೊ ನೆಕ್ಸ್ಟ್ ಇದು ಎಲ್ಲಿ ಫಾಲ್ ಆಗುತ್ತೆ, ಏನು ಕತೆ ಅಂತ ಎಲ್ಲ ಮಾರ್ಕ್ ಮಾಡ್ಕೊತೀನಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ಎಲ್ಲಿ ತನಕ ಫಾಲ್ ಆಗುತ್ತೆ ಅಂತಂದರೆ ಆಪ್ಟಿಮಮ್ ಟ್ರೇಡ್ ಎಂಟ್ರಿ ಏರಿಯಾ ಇಲ್ಲಿಗಿದೆ. ಸೊ ಮಾರ್ಕೆಟ್ ಈಸ್ ರೆಡಿ ಟು ಫಾಲ್. ಮಾರ್ಕೆಟ್ ನಾಳೆ ಏನಾಗುತ್ತೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ನೀಟ್ ಫಾಲ್ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಸ್ವೀಪ್ ಆಗುತ್ತೆ. ಸೊ ಅವ್ರು ಡೈರೆಕ್ಟಾಗಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ತನಕ ಬರೋ ತನಕ ವೆಯ್ಟ್ ಮಾಡ್ತೀನಿ. ಈ ಜಾಗದಲ್ಲಿ ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ. ಐ ವಿಲ್ ಪ್ಲೇಸ್ ಲಿಮಿಟ್ ಆರ್ಡರ್ ಅಟ್ 170.912. ಓಕೆ, ಫೈನ್. ನಾನು ಹೇಳ್ತಾ ಕೂತ್ಕೊಂಡ್ರೆ ದಿನ ಪೂರ್ತಿ ಹೇಳ್ತೀನಿ. ಇಟ್ಸ್ ಆಲ್ ಗುಡ್. ಐ ವಿಲ್ ಟ್ರೈ ಟು ಮೇಕ್ ದ ವಿಡಿಯೋ ಶಾರ್ಟ್. ನಿಮಗೆ ವಿಡಿಯೋ ಇನ್ನೂ ನೀಟಾಗಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ಇಲ್ಲ ವಿಡಿಯೋ ಇನ್ನೂ ಶಾರ್ಟ್ ಮಾಡಿ ಡೈರೆಕ್ಟ್ ಲೆವೆಲ್ಸ್ ಕೊಡಿ ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ಐ ವಿಲ್ ಡೂ ಆ್ಯಸ್ ಯು ಸೇ. ಆ್ಯಂಡ್ ಮೋರ್ ಓವರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೌ ಐ ಆಮ್ ಟ್ರೈಂಗ್ ಟು ಸ್ಟಾರ್ಟ್ ಒನ್ ಪ್ಲೇ ಲಿಸ್ಟ್ ಫಾರ್ ಕಂಪ್ಲೀಟ್ SMC, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತು ICT. ಕಂಪ್ಲೀಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ICT ಫುಲ್ A to Z, ಡೈಲಿ ಬಯಾಸಿಂದ ಹಿಡಿದು ಕಂಪ್ಲೀಟಾಗಿ ವೀಕ್ಲಿ ಬಯಾಸು, ಮ್ಯಾಕ್ರೋ ಮಾರ್ಕೆಟ್ ಸ್ಟ್ರಕ್ಚರು, ಮೈಕ್ರೋ ಮಾರ್ಕೆಟ್ ಸ್ಟ್ರಕ್ಚರು, ಮಿನಿ ನ್ಯಾನೋ, ಎವ್ರಿಥಿಂಗ್. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ದ ಮಾರ್ಕೆಟ್. ಇಫ್ ಯು ವಾಂಟ್ ಎನಿಥಿಂಗ್ ವಿಡಿಯೋ ಲೈಕ್ ದಟ್, you please make my video to spread up to $100 subscribers or 150 subscribers. Once I will get 150 subscribers, I will definitely start one playlist. Okay, one more thing. ಅಪ್ಪಿತಪ್ಪಿ ನನ್ನದೇನಾದರೂ ಯೂಟ್ಯೂಬ್ ಚಾನಲ್ನ ನೀವು 200-250 ತನಕ ರೀಚ್ ಮಾಡಿದ್ರೆ, ಐ ವಿಲ್ ಸ್ಟಾರ್ಟ್ ಟೇಕಿಂಗ್ ಟ್ರೇಡ್ಸ್ ಇನ್ ದ ಲೈವಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಲೈವಲ್ಲಿ ನನ್ನ ಜೊತೆ ಟ್ರೇಡ್ ಮಾಡ್ಬೋದು. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಐ ಆಮ್ ಗೋಯಿಂಗ್ ಟು ಟೇಕ್ ಟ್ರೇಡ್ಸ್ ಆನ್ ಲೈವ್. ಓಕೆ, ಫೈನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ವೆಲ್ಕಮ್ ಟು ಬುಲ್ಸೈ. ಟಾಟಾ, ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ಪ್ರಾಫಿಟಬಲ್ ವೀಕ್.